ಐತಿಹಾಸಿಕ ದಿನ ಇವತ್ತು 25 ವರ್ಷಗಳಿಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಕೇಳಿರ್ಬೋದು, ಮೂಲತಃ ಹುಬ್ಬಳ್ಳಿಯವನಂತ. ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದ್ದು. ಅದಾದ ನಂತರ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಮಾಡಿದೆ. ಸುಮಾರು ಜನದ ಪ್ರಶ್ನೆ ಇರುತ್ತೆ, 96ರಲ್ಲಿ ನಾನು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಆ ಸಮಯದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಸೈನ್ಯಕ್ಕೆ ಯಾಕೆ ಸೇರಿಕೊಂಡೆ ಅದು? 96 ಆ ಸಮಯದಲ್ಲಿ ಕಂಪ್ಯೂಟರ್ ಸೆಗ್ಮೆಂಟ್ ಏನಿದೆಲ್ಲ ಇಟ್ ವಾಸ್ ಜಸ್ಟ್ ಓಪನಿಂಗ್ ಅಪ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಸೆಕ್ಟರ್ ವಾಸ್ ಇನ್ ದ ಬೂಮ್ ಅಂತ ಹೇಳ್ತೀವಿ. ನನ್ನ ಕೋರ್ಸ್ಮೇಟ್ ಸುಮಾರು ಜನ, ಅಂದ್ರೆ ನನ್ನ ಜೊತೆ ಇಂಜಿನಿಯರಿಂಗ್ ಮುಗಿಸಿದಂಥವ್ರು ಸುಮಾರು ಜನ ಬೆಂಗಳೂರಿಗೆ ಬಂದು ಉಳ್ಕೊಂಡಿದ್ರು. ಸುಮಾರು ಜನ ಕಂಪ್ಯೂಟರ್ ಕೋರ್ಸ್ ಮಾಡ್ತಾ ಇದ್ರು. ಎಷ್ಟೊಂದು ಜನ GRE TOEFL ಅಂತ ಇರುತ್ತೆ, GMAT ಅಂತ ಇರುತ್ತೆ, ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ರು. ಬಟ್ ನನಗೆ ಒಂದು ಆಸೆ ಇತ್ತು. ನಾನು ಮತ್ತೆ ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಏನಾದರೂ ಮಾಡಿ ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು ಅಂತ. ಅದೊಂದು ಕ್ರೇಜ್ ಇತ್ತು, ಅದೊಂದು ಹುಚ್ಚಿತ್ತು, ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು ಅಂತ. ನಾನು ಮೊದಲನೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇದೆ, SSB ಅಂತ ಹೇಳ್ತಾರೆ. ನೀವೆಲ್ಲರೂ ಕೇಳಿರ್ತೀರ, IAS IPS ಅಂತಂದೆಲ್ಲ ಅದನ್ನೆಲ್ಲ ಕೇಳಿರ್ತೀರ. ಯಾಕಂದ್ರೆ ಅದ್ರ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದಾರೆ. ನಾಟ್ ದಟ್ ಆರ್ಮಿದಲ್ಲಿ ಆಸ್ಪಿರೆಂಟ್ಸ್ ಕಡಿಮೆ ಇದ್ದಾರೆ ಅಂತ, ಯಾಕಂದ್ರೆ ಅದರ ರಿಜೆಕ್ಷನ್ ರೇಟ್ ಕೇಳಿಸ್ತಾ ಇದೆಯಲ್ಲ. ನಮ್ಮ ಆಡಿಬಲ್ ಇನ್ ದ ಬ್ಯಾಕ್. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅದರ ಹೆಸರು. ಅದನ್ನ ಎಲ್ಲರೂ ವ್ಯಂಗ್ಯವಾಗಿ ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರೀತಾರೆ. ಯಾಕಂದ್ರೆ ಅದರಲ್ಲಿ ರಿಜೆಕ್ಟ್ ಮಾಡೋದು ಜಾಸ್ತಿ, ಸೆಲೆಕ್ಟ್ ಮಾಡೋದು ತುಂಬಾ ಕಡಿಮೆ ಜನ. ನಾನು ಇದೇ ರೀತಿ ಇಂಜಿನಿಯರಿಂಗ್ ಮುಗಿಸಿ ಮೊದಲನೇ ಇಂಟರ್ವ್ಯೂ ಅಟೆಂಡ್ ಆಗಿದ್ದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್. ಬೆಂಗಳೂರಲ್ಲಿ ನನಗೆ ಕರೆ ಬಂತು, ನೀವು ಅಲ್ಲಿ ಬಂದು ಜಾಯ್ನ್ ಆಗಿ ಅಂತ. ಯು ವೋಂಟ್ ಬಿಲೀವ್, ನೀವೆಲ್ಲ ಇಂಟರ್ವ್ಯೂ ಅಂತಂದ್ರೆ ಒಂದು ದಿನ, ಅರ್ಧ ಗಂಟೆ, 1 ಗಂಟೆ 10 ನಿಮಿಷ ಅನ್ಕೊಂಡಿರ್ತೀರ. ಬಟ್ ಆರ್ಮಿ ಇಂಟರ್ವ್ಯೂ ನಡೆಯುತ್ತಲ್ಲ, ಒಂದು ವಾರ ನಡೆಯುತ್ತೆ. ಅಂಡ್ ಒಂದು ವಾರ ಈಸ್ ಜಸ್ಟ್ ಇಂಟರ್ವ್ಯೂ ಪಾರ್ಟ್. ಅದಾದ ಮತ್ತೆ ಒಂದು ವಾರ ನಿಮ್ಮ ಮೆಡಿಕಲ್ಸ್ ನಡೆಯುತ್ತೆ. ಅದೇ ರೀತಿ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಇವತ್ತು ಸಾಯಂಕಾಲ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ, ನಾಳೆ ಬೆಳಗ್ಗೆಯಿಂದ ಒಂದು ವಾರ ನಂದು ಇಂಟರ್ವ್ಯೂ ಶುರು ಆಗಬೇಕು. ಒಂದು 80 ಜನದ ಹಿಂದಿನ ಬ್ಯಾಚ್ ಬಂದಲ್ಲಿ ಸೇರ್ಕೊಂಡಿದ್ರು. ಆ ಹಿಂದಿನ ಬ್ಯಾಚ್ ಅಲ್ಲಿ ಒಬ್ಬರೂ ಕೂಡ ಸೆಲೆಕ್ಟ್ ಆಗಿಲ್ಲ. ವಾಶ್ ಔಟ್ ಅಂತ ಹೇಳ್ತೀವಿ, 80ಕ್ಕೆ 80 ಜನ ಔಟ್ ಆಗಿದ್ರು. ನಾನಲ್ಲಿ ಹೋದಾಗ ಅನ್ಕೊಂತ ಇದ್ದೆ, ನನ್ನ ಚಾನ್ಸ್ ಏನಿದೆ. ಯಾಕಂದ್ರೆ ಅಲ್ಲಿ ಬಂದಂಥವ್ರೆಲ್ಲರೂ, ನನ್ನನ್ನು ಬಿಟ್ಟರಲ್ಲಿ ಇದ್ದಂಥವ್ರೆಲ್ಲರೂ ಇಲ್ಲ ಡಿಫೆನ್ಸ್ ಬ್ಯಾಕ್ ಗ್ರೌಂಡ್ ಇದ್ದಂಥವ್ರು, ಇಲ್ಲ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಹೋಗಿ ಹೇಗೆ ಇಂಟರ್ವ್ಯೂ ಪ್ರೊಸೀಜರ್ ನಡೀತೆ ಅಂತ ತಿಳ್ಕೊಂಡು ಓದ್ಕೊಂಡು ಬಂದಂಥವ್ರು. ನಾನು ಮಾತ್ರ ರಾ ಕ್ಯಾಂಡಿಡೇಟ್ ಅಂತ ಹೇಳ್ತಿಲ್ಲ, ರಾ ಕ್ಯಾಂಡಿಡೇಟ್ ಅಲ್ಲಿ ಹೋಗಿ ಸಾಯಂಕಾಲ ಅವ್ರ ಜೊತೆಗೆಲ್ಲ ಕುಂತು ಚರ್ಚಿಸ್ಬೇಕಾರೆ ಐ ವಾಸ್ ಲೆಫ್ಟ್ ಔಟ್ ಅಂತ ಹೇಳ್ತಾರಲ್ಲ, ಹಂಗ ಅನಿಸ್ತಿತ್ತು ನನಗೆ. ಏನಪ್ಪ, ನನ್ನ ಚಾನ್ಸ್ ಏನಿದೆ, ಎಲ್ಲರಿಗೂ ಎಲ್ಲದ್ರ ಬಗ್ಗೆ ಗೊತ್ತಿದೆ. ಮೊದಲನೇ ದಿನ ಸ್ಕ್ರೀನಿಂಗ್ ಹೇಗೆ ನಡೆಯುತ್ತೆ, ಆಮೇಲೆ ನಡೆಯುತ್ತೆ, 3rd ಡೇ, 4th ಡೇ, 5th ಡೇ, ಫೈನಲ್ ಗ್ರೂಪ್ ಡಿಸ್ಕಷನ್ ಎಲ್ಲ ಹೇಗಾಗುತ್ತೆ ಎಲ್ಲ ಗೊತ್ತಿದೆ, ನನಗೇನು ಗೊತ್ತಿಲ್ಲ. ಬಟ್ ನಾನು ಅನ್ಕೊಂಡೆ, ಇಟ್ ಇಸ್ ಯುವರ್ ಡ್ರೀಮ್. ನಿನ್ನ ಆಸೆ ಏನಿದೆ ಆರ್ಮಿ ಯೂನಿಫಾರ್ಮ್ ಹಾಕೋಬೇಕಂತ, ಆ ಆಸೆ ನೆರವೇರಿಸಬೇಕಂತಂದ್ರೆ ಗಿವ್ ಇಟ್ ಯುವರ್ ಬೆಸ್ಟ್ ಶಾಟ್. ನಿನ್ನ ಕೈಲಿ ಏನು ಸಾಧ್ಯನೋ ಅದನ್ನ ನೀನು ಮಾಡು ಅಂತ. ಬೆಳಗ್ಗೆ ನೆಕ್ಸ್ಟ್ ಡೇ ಇಂಟರ್ವ್ಯೂ ಶುರು ಆಗುತ್ತೆ. ಮೊದಲನೇ ದಿನ, 2ನೇ ದಿನ, 3ನೇ ದಿನ, ಈ ತರ 7ನೇ ದಿನಕ್ಕೆ ಬಂದು ನಿಂತ್ಕೊಂತೀವಿ. 7ನೇ ದಿನಕ್ಕೆ ಬಂದು ನಿಂತಾಗ ಇದೇ ತರ ಸೆಲೆಕ್ಷನ್ ಬಂದವರೆಲ್ಲ ಇದೇ ತರ ಕುಂತಿರ್ತಾರೆ. ಪ್ರೆಸಿಡೆಂಟ್ ಸೆಲೆಕ್ಷನ್ ಕಮಿಟಿ ಬೋರ್ಡ್ ಅಂತ ಇರ್ತಾರೆ, ಅವ್ರು ಬಂದ ಹೆಸರನ್ನ ಓದಕ್ಕೆ ಶುರು ಮಾಡ್ತಾರೆ, ಯಾರು ಸೆಲೆಕ್ಟ್ ಆಗಿದ್ದಾರೆ. ಅಲ್ಲಿ ಕೇಳಿದಾಗ ಫಸ್ಟ್ ಯಾರ್ಯಾರು ಸೆಲೆಕ್ಟ್ ಆಗಬಹುದು ಅಂತ ಕೇಳ್ತಾರೆ. ಅವಾಗ ಯಾವುದೋ ಮೂಲೆಯಲ್ಲಿ ಕುಂತವನು ನವೀನ್ ನಾಗಪ್ಪ ಆಗ್ಬೋದು ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, ಅವಾಗ ನಾನು ಸೆಲೆಕ್ಟ್ ಆಗ್ಬೋದಾ ಅಂತ. ನಮ್ಮ ಕ್ಯಾಂಡಿಡೇಟ್ ಅಲ್ಲಿ ಯಾರೋ ಒಬ್ರು ಹೇಳಿದ್ದಾರೆ ಅಂತಂದ್ರೆ ಅದೇನು, ಇಟ್ ಡಸಂಟ್ ಮ್ಯಾಟರ್ ಲಾಟ್, ಇಟ್ ಡಸಂಟ್ ಕ್ಯಾರಿ ಲಾಟ್ ಆಫ್ ವೇಟೇಜ್ ಅನ್ಕೊಂಡೆ. ಆಮೇಲೆ ಸ್ವಲ್ಪ ಚರ್ಚೆ ಆದ ನಂತರ ಪ್ರೆಸಿಡೆಂಟ್ SSB ಬೋರ್ಡ್ ಏನಿರುತ್ತಲ್ಲ ಅವರು ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ. ಮೊದಲನೇ ಹೆಸರು ಅನೌನ್ಸ್ ಮಾಡ್ತಾರೆ, ಅದರಲ್ಲಿ ನನ್ನ ಹೆಸರು ಇರಲಿಲ್ಲ. 2ನೇ ಹೆಸರು ಅನೌನ್ಸ್ ಮಾಡ್ತಾರೆ, ಅವಾಗೂ ಇರಲಿಲ್ಲ. ನಾನು ಅನ್ಕೊಂತೀನಿ, ಹಿಂದಿನ ಬ್ಯಾಚ್ ಒಬ್ರು ಸೆಲೆಕ್ಟ್ ಆಗಿಲ್ಲ, ಈ ಬ್ಯಾಚ್ ಅಲ್ಲಿ ಇಬ್ಬರು ಆಗಲೇ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಯುವರ್ ಚಾನ್ಸಸ್ ಆರ್ ರೋಯಿಂಡ್, ನಿನ್ನ ಚಾನ್ಸ್ ಮುಗೀತು. 3rd ಹೆಸರು ಕೂಡ ಅನೌನ್ಸ್ ಮಾಡ್ತಾರೆ, ಅದರಲ್ಲೇ ನನ್ನ ಹೆಸರು ಇರುತ್ತೆ, ನವೀನ್ ನಾಗಪ್ಪ. ಇಟ್ ವಾಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತೀವಲ್ಲ, ಇಟ್ ವಾಸ್ ಆಕ್ಚುಲಿ ಎ ಡ್ರೀಮ್ ಕಮ್ ಟ್ರೂ. 3rd ಟೈಮ್ ಒಂದು ಅನೌನ್ಸ್ ಮಾಡಬೇಕು. ಅದೆಲ್ಲ ಆದ ನಂತರ ನನ್ನನ್ನು ಸೆಲೆಕ್ಷನ್ ಆಗುತ್ತೆ, ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆಗಿದ್ಮೇಲೆ ನನಗೆ ಮನೆಗೆ ಕಳಿಸ್ತಾರೆ, ನಿಮ್ಗೊಂದು ಕಾಲಿಂಗ್ ನೋಟಿಸ್ ಬರುತ್ತೆ, ಅವಾಗ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ಗೆ ಬಂದು ಜಾಯ್ನ್ ಆಗಲಿ ಅಂತ. ಸರಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ರು, ಅವ್ರ ಜೊತೆಗೆ ಹೋಗ್ತೀನಿ. ಸಾಯಂಕಾಲ ಡಾಬಾ ಹೋಗ್ತೀವಿ ಊಟ ಮಾಡೋಣ ಅಂತ. ಅಲ್ಲಿ ಯಾವಾಗ ಚರ್ಚಿಸ್ಬೇಕಾದ್ರೆ
ನಾನು ಹೇಳ್ತೀನಿ ನಾನು ಈಗ ಆರ್ಮಿಗೆ ಸೆಲೆಕ್ಟ್ ಆಗಿದ್ದೀನಿ, ಅಲ್ಲಿವರೆಗೂ ನಾನು ಯಾರಿಗೂ ಹೇಳಿರಲಿಲ್ಲ. ಯಾಕಂದ್ರೆ ಹೇಳಿದ್ರೆ ವೇಟ್ ಮಾಡೋ ಜನ ಜಾಸ್ತಿ, ಆರ್ಮಿಗೆ ಯಾಕೆ ಹೋಗ್ತೀಯ, ನೀನು ಸೆಲೆಕ್ಟ್ ಆಗ್ತೀಯ ಅಂತಂದೇನು ನನ್ನನ್ನು ಇದನ್ನ ಹೇಳಿಸ್ತಾರೋ ಅಂತ ನಾನು ಅವ್ರಿಗೆ ಹೇಳಿರಲಿಲ್ಲ. ಸೆಲೆಕ್ಟ್ ಆದ ನಂತರ ನಾವು ಊಟಕ್ಕೆ ಹೋದಾಗ ಹೇಳಿದೆ ಈ ಥರ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಅವಾಗಲ್ಲಿ ನಾನು ಇದ್ದಂಥ ನನ್ನ ಸ್ನೇಹಿತರೆಲ್ಲರೂ ಅವಾಗ ನನಗೆ ಹೇಳ್ತಾ ಇದ್ರು, ನವೀನ್ ವಾಟ್ ಆರ್ ಯು ಡೂಯಿಂಗ್ ವಿತ್ ಯೋರ್ ಲೈಫ್, ನಿನ್ನ ಜೀವನ ಜೊತೆ ನೀನು ಯಾಕೆ ಆಟ ಆಡ್ತಾ ಇದೀಯ? ಆರ್ಮಿ ಅವಾಗ ಅವೇರ್ನೆಸ್ ಕಡಿಮೆ ಇತ್ತು, ಸ್ಯಾಲ್ರಿ ಕೂಡ ಕಡಿಮೆ ಇತ್ತು. ಅಫ್ಕೋರ್ಸ್ ಆರ್ಮಿಗಾರು ಸ್ಯಾಲ್ರಿಗೋಸ್ಕರ ಜಾಯ್ನ್ ಆಗಲ್ಲ, ಸ್ಯಾಲ್ರಿ ಕೂಡ ಕಡಿಮೆ ಇರ್ತಿತ್ತು. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು, ಹೌ ಮಚ್ ಆರ್ ಯು ಗೋಯಿಂಗ್ ಟು ಅರ್ನ್? ನಾವು ನೋಡಿ ಇಲ್ಲಿ GRE ಫಿಲ್ ಬರೀತಾ ಇದ್ದೀವಿ, GMAT ಬರೀತಾ ಇದ್ದೀವಿ, ಸಾಫ್ಟ್ವೇರ್ ಕಂಪ್ನಿಗೆ ಜಾಯ್ನ್ ಆಗ್ತೀವಿ, ಅಮೆರಿಕ ಹೋಗಿ MS ಮಾಡ್ತೀವಿ, ನೀನು ಹೋಗಿ ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂತೆಲ್ಲ, ಹೌ ಮಚ್ ಆರ್ ಯು ಗೋಯಿಂಗ್ ಟು ಅರ್ನ್? ಎಷ್ಟು ಗಳಿಸ್ತೀಯ? ನಾನು ಅವ್ರಿಗೆ ಒಂದು ಮಾತಲ್ಲಿ ಹೇಳಿದೆ ಕೊನೆಯದಾಗಿ, ನನ್ನ ಹತ್ರ ಬಿಗ್ ಫ್ಯಾಕ್ಟ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ನನ್ನ ಟೆನ್ಯೂರ್ ಮುಗಿಸ್ ಬಂದಾಗ ನನ್ನ ಹತ್ರ ದೊಡ್ಡ ಬಂಗ್ಲೆ ಇರಲಿಕ್ಕಿಲ್ಲ, ದೊಡ್ಡ ಕಾರ್ ಇರಲಿಕ್ಕಿಲ್ಲ. ಐ ಮೇ ನಾಟ್ ಅರ್ನ್ ಮಚ್, ಐ ಮೇ ನಾಟ್ ಹ್ಯಾವ್ ಅ ಬಿಗ್ ಫ್ಯಾಟ್ ಬ್ಯಾಲೆನ್ಸ್, ಐ ಮೇ ನಾಟ್ ಹ್ಯಾವ್ ಅ ಲಕ್ಸುರಿಯಸ್ ಕಾರ್, ಬಟ್ ಐ ಅರ್ನ್ ಅಟ್ ಲೀಸ್ಟ್ 100 ಸಲ್ಯೂಟ್ಸ್ ಅ ಡೇ ಅಂತ ಹೇಳಿದೆ. ಅಲ್ಲಿಗೆ ಆ ಡಿಸ್ಕಷನ್ ಹೋದ್ರು. ಒಂದು ವೇಳೆ ಅದಾದ ನಂತರ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಂತಿದೆ, ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತೀನಿ. 1 ವರ್ಷ ಕಠಿಣ ಟ್ರೈನಿಂಗ್ ಆಗುತ್ತೆ, 1 year ಆಫ್ ರಿಗರಸ್ ಟ್ರೈನಿಂಗ್ ಅಂತ ಹೇಳ್ತೀವಿ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ. ದ ವೆರಿ ಸೇಯಿಂಗ್ ಗೋಸ್, ಇಂಗ್ಲಿಷ್ ಅರ್ಥ ಆಗುತ್ತಲ್ಲ ಸ್ವಲ್ಪ ಸ್ವಲ್ಪ. ದ ಸೇಯಿಂಗ್ ಗೋಸ್, ಫಸ್ಟ್ ದೇ ಬ್ರೇಕ್ ಯು ದೆನ್ ದೇ ಮೇಕ್ ಯು ಅಂತ. ಅದರ ಅರ್ಥ ಯಾರಿಗಾದ್ರೂ ಗೊತ್ತಾಗುತ್ತಾ? ಫಸ್ಟ್ ದೇ ಬ್ರೇಕ್ ಯು ದೆನ್ ದೇ ಮೇಕ್ ಯು ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ನಾನು ಸಿವಿಲಿಯನ್ ಆದಾಗ ಅಂದ್ರೆ ಆರ್ಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನ್ನ ತಲೆ ಒಂದಿಷ್ಟು ಬ್ಯಾರಿಯರ್ನ ಹಾಕೊಂಡಿದ್ದೆ. ನನ್ನ ಕೈಲಿ ಆಗಲ್ಲ, ನನಗೆ 24 ಕಿಲೋಮೀಟರ್ ಓಡೋದ್ರೆ ಸಾಧ್ಯ ಇಲ್ಲ, ನನಗೆ ಒಂದು ಬೆಟ್ಟ ಹತ್ತಿ ಅಲ್ಲಿ ಕ್ಯಾಂಪ್ ಮಾಡಿ ಒಂದು 3 ರಾತ್ರಿ ಊಟ ಇಲ್ಲ ನೀರು ಅಂದ್ರೆ ನನ್ನ ಕೈಲಿ ಆಗಲ್ಲ, ನಾನು ಬದುಕಿ ವಾಪಸ್ ಬರಲ್ಲ. ಈ ತರ ಎಲ್ಲ ನಾನು ಮೆಂಟಲ್ ಬ್ಯಾರಿಯರ್ ಹಾಕೊಂಡಿದ್ದೆ. ಸೊ ಅದನ್ನ ಅವ್ರು ಏನು ಮಾಡ್ತಾರೆ ಅಂದ್ರೆ, ಫಸ್ಟ್ ದಿ ಬ್ರೇಕ್ ಯು ಅಂದ್ರೆ ನಿಮ್ಮನ್ನ ಅದನ್ನ ಕಟ್ ಮಾಡ್ತಾರೆ, ನಿಮ್ಮಲ್ಲಿ ಏನೇನು ಬ್ಯಾರಿಯರ್ಸ್ ಇರ್ತಿರಲ್ಲ ಅದನ್ನ ಬ್ರೇಕ್ ಮಾಡ್ತಾರೆ, ಆಮೇಲೆ ಹೊಸ ಹುಡುಗನ ಸೃಷ್ಟಿ ಮಾಡ್ತಾರೆ. ಕೆಲವರು ಒಂದೇ 1 ವರ್ಷದಲ್ಲಿ, ಇಮ್ಯಾಜಿನ್ 1 ವರ್ಷದಲ್ಲಿ ದೇ ಹ್ಯಾವ್ ಟು ಟೀಚ್ ಯು ಹೋಲ್ ಲಾಟ್ ಆಫ್ ಥಿಂಗ್ಸ್. ಮಿಲಿಟರಿ ಹಿಸ್ಟ್ರಿ ಕಲಿಸ್ಬೇಕು, ಮಿಲಿಟರಿ ಟ್ಯಾಕ್ಟಿಕ್ಸ್ ಕಲಿಸ್ಬೇಕು. ಅದು ಅಷ್ಟೇ ಅಲ್ಲ, ದಿಸ್ ಇಸ್ ಜಸ್ಟ್ ದ ಮಿಲಿಟರಿ ಪಾರ್ಟ್. ನಿಮ್ಮ ವೆಪನ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು. AK-47 ನಾನು ಇವತ್ತಿಗೂ ಕಣ್ಣು ಕಟ್ಟಿ ಫುಲ್ ಡಿಸೆಂಬಲ್ ಮಾಡಿ ಅಸೆಂಬಲ್ ಮಾಡಂದ್ರೆ ಐ ಕ್ಯಾನ್ ಡೂ ಇಟ್ ಈಸಿಲಿ. ಎಲ್ಲ ವೆಪನ್ಸ್ ಬಗ್ಗೆ ಹೇಳಬೇಕು, ಎಲ್ಲ ಯಾವ ಹಿಂದೆ ಯಾವ ತರ ಅಟ್ಯಾಕ್ಗಳು ಆಗಿತ್ತು ಅಂತ ಅದರ ಬಗ್ಗೆ ಹೇಳಬೇಕು. ನಾಟ್ ಓನ್ಲಿ ದಿಸ್, ಹಾರ್ಸ್ ರೈಡಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಶೂಟಿಂಗ್ ಇರ್ಬೋದು. ಅದಷ್ಟೇ ಯಾಕೆ ನೀವು ಹೇಗೆ ಇನ್ಫ್ಯಾಕ್ಟ್ ಇದು ಮ್ಯಾಟರ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನೀವು ಹೇಗೆ ಬಟ್ಟೆನ ಹಾಕೋಬೇಕು, ನೀವು ಹೇಗೆ ಶೂ ಲೇಸನ್ನ ಹೇಗೆ ಕಟ್ಟಬೇಕು, ಊಟ ಮಾಡ್ಬೇಕಾದ್ರೆ ಸ್ಪೂನ್ ಫೋಕ್ ಯೂಸ್ ಮಾಡಬೇಕು, ಇದನ್ನ ಎಲ್ಲ ಕೂಡ ಹೇಳ್ಕೊಡ್ತಾರೆ. ಸೊ ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಇಟ್ ಇಸ್ ಸೋ ಇಂಟೆನ್ಸ್ ಟ್ರೈನಿಂಗ್ ಅಲ್ಲ. ಫಸ್ಟ್ ಡೇ ನೀವು ಹೋದಾಗ ನಿಮಗೊಂದು 8 hours ಮಗಕ್ಕೆ ಸಿಗ್ಬೋದು. ಬರ್ತಾ ಬರ್ತಾ ಕ್ರಮೇಣ ಅದು ಹೆಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದ್ರೆ, ಕೊನೆ ಪಕ್ಷ ನಿಮ್ಗೆ ಲಾಸ್ಟ್ ಅಲ್ಲಿ 1 ಗಂಟೆ 2 ಗಂಟೆ ಸಿಕ್ಕರೆ ಲಕ್ಷರಿ ಮಲಗಲಿ. ಪನಿಷ್ಮೆಂಟ್ ಅಂತ ಹೇಳ್ತೀವಿ. ಪನಿಷ್ಮೆಂಟ್ ಅಂತಂದ್ರೆ, ನೀವೇನಾದ್ರೂ 2 ಸೆಕೆಂಡ್ ಲೇಟ್ ಆಗಿ ಬಂದ್ರಿ ಅಂತಂದ್ರೆ, ನೀವು ಯಾರಾದ್ರೂ ನಿಮ್ಮನ್ನ ಸಾಥಿನ ಹೊತ್ಕೊಂಡು ಒಂದು 100 ಮೀಟರ್ಸ್ ಓಡಿ ಅವನ್ನ ವಾಪಸ್ ಹೊತ್ಕೊಂಡ್ ಬರ್ಬೇಕು. ಇಟ್ಸ್ ವೆರಿ ಟ್ಯಾಕ್ಸಿಂಗ್. ನೀವು ಹೇಳಿದ್ದನ್ನ ಮಾಡಿರಲಿಲ್ಲ, ಟೈಮ್ ಸಿಗಲಿಲ್ಲ ಅಂದ್ರೆ ದೇರ್ ಇಸ್ ನೋ ಎಕ್ಸ್ಕ್ಯೂಸಸ್. ನಿಮಗೇನಾದ್ರೂ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಲಿಕ್ಕಾಗಲಿಲ್ಲ ಅಂತ ವಾಪಸ್ ಅವತ್ತೇನಾದ್ರೂ ಕ್ಲಾಸಿಗೆ ರಿಪೋರ್ಟ್ ಮಾಡ್ಕೊಂಡ್ರೆ, ಈ ಟಾರ್ ರೋಡ್ ಇರುತ್ತಲ್ಲ ಅದ್ರ ಮೇಲೆ ಆಸ್ಕಿಟ್ಟು ಕ್ರಾಲ್ ತಗೊಳಕ್ ಹೇಳ್ತಾರೆ. ಇಲ್ಲೆಲ್ಲ ಕೈಯೆಲ್ಲ ಕಿತ್ಕೊಂಡು ಹೋಗ್ತವೆ. ಇದೆಲ್ಲ ಬೇಕಿತ್ತ? ನನಗೆ ಒಂದೊಂದ್ಸಲ ಅನಿಸ್ತಿದ್ದ, ಆಸ್ ಅನ್ ಆಫೀಸರ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ, ಇದೆಲ್ಲ ಬೇಕಿತ್ತ ಅಂತ. ಬಟ್ ಲೆಟ್ ಮಿ ಟೆಲ್ ಯು, 71ರಲ್ಲಿ ಯುದ್ಧ ಆಗಿದ್ದು, ನಾನು ಟ್ರೈನಿಂಗ್ ಮಾಡ್ತಾ ಇದ್ದೆ 98ರಲ್ಲಿ. 71 ವಾಸ್ ದ ಲಾಸ್ಟ್ ವಾರ್ ವಿ ಫಾಟ್. 98ರಲ್ಲಿ ನಾನು ಟ್ರೈನಿಂಗ್ ಮಾಡಿದ್ರು ಕೂಡ ದೇ ಹ್ಯಾವ್ ನಾಟ್ ಲೆಫ್ಟ್ ದ ಗಾರ್ಡ್ ಡೌನ್. ಟ್ರೈನಿಂಗ್ ಸ್ಟ್ಯಾಂಡರ್ಡ್ ಹಾಗೆ ಇದೆ. ಯಾಕೆ ಅಂತಂದ್ರೆ, ಇವತ್ತು ನನಗೆ ಅವ್ರು ಏನಾದರೂ ಕಲಿಸಿರ್ಲಿದ್ರೆ, ಒಬ್ಬನ್ನ ಹೆತ್ಕೊಂಡು ನಿಮ್ಮನ್ನ ಯಾರಾದ್ರೂ ಒಬ್ಬನ್ನ ಹೊತ್ಕೊಂಡು ಓಡ್ರಿ ಅಂದ್ರೆ ಆಗ್ಲಿಕ್ಕಿಲ್ಲ ನಿಮ್ಮ ಕೈಲಿ. ನನಗೇನಾದ್ರೂ ಅದನ್ನ ಕಲಿಸಿರ್ಲಿಲ್ಲ ಅವರು, ಬಹುಶಃ ನಾನು ಯುದ್ಧದಲ್ಲಿ ಯಾರಾದ್ರೂ ಪೆಟ್ಟು ಬಿದ್ದಾಗ ಅವ್ರನ್ನ ಹೊತ್ಕೊಂಡು ಓಡಬರಕ್ ಆಗ್ತಾ ಇರಲಿಲ್ಲ, ಅವ್ರು ರೆಸ್ಕ್ಯೂ ಮಾಡಕ್ ಆಗ್ತಾ ಇರಲಿಲ್ಲ. ಸೋಲ್ಜರ್ಸ್ ಆಫೀಸರ್ಸ್ ಡ್ಯೂಟಿ, ಲೀಡರ್ಸ್ ಡ್ಯೂಟಿ ಈಸ್ ಟು ಸೇವ್ ಹಿಸ್ ಇಂಜೂರ್ಡ್ ಮೆನ್. ನನಗೇನಾದ್ರೂ ಅವರು ತಗೊಳ್ಳೋದನ್ನ ಕಲಿಸಿರ್ಲಿಲ್ಲ ಅಂತಂದ್ರೆ ಐ ವುಡ್ ಹ್ಯಾವ್ ಸರ್ವೈವ್ಡ್ ಕಾರ್ಗಿಲ್ ವಾರ್. ನಾನು ಕಾಲಿಗೆ ಪೆಟ್ಟು ಬಿದ್ದಾಗ ಸುಮಾರು ಒಂದು 150 ಮೀಟರ್ ನಾನು ಕ್ರಾಲ್ ಮಾಡಬೇಕಾಗಿತ್ತು. ಅದನ್ನ ನಾನು ಕಲಿಸಿರ್ಲಿಲ್ಲ ಅಂದ್ರೆ ನಾನು ಮಾಡೋಕ್ಕಾಗ್ತಿಲ್ಲ. ಸೊ ಎವ್ರಿಥಿಂಗ್ ವಾಟ್ ಐ ಮೆಂಟ್ ಟು ಸೇ ವಾಸ್, ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್. ನೀವು ಅದನ್ನ ಮಾಡಬೇಕಾದ್ರೆ, ಟ್ರೈನಿಂಗ್ ಅಂಡರ್ಗೋ ಆಗಬೇಕಾದ್ರೆ ನಿಮ್ಗೆ ಅದು ಅನಿಸ್ಲಿಕ್ಕಿಲ್ಲ. ಇಟ್ ಮೇ ಲುಕ್ ಆಸ್ ಅ ಪೇನ್ ಟು ಯು, ಬಟ್ ಅಲ್ಟಿಮೇಟ್ಲಿ ಯು ನಾಟ್ ರಿಯಲೈಸಿಂಗ್. ದಟ್ಸ್ ವೈ ದೇ ಸೇ ದ ಮೋರ್ ಯು ಸ್ವೆಟ್ ಇನ್ ಪೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ.
So that entirely sums up the training in Indian Military Academy. Indian Military Academy ದಲ್ಲಿ ನಾನು ಟ್ರೈನಿಂಗ್ ಮುಗಿಸಿದ ನಂತರ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ಅಂತ ಒಂದು ಯೂನಿಟ್ ಇದೆ. ಎಲ್ಲ ಒಬ್ಬ ಸೈನ್ಯದ ಅಧಿಕಾರಿ ಆದ ತಕ್ಷಣ ಒಂದು ಯೂನಿಟ್ ಅನ್ನ ಕೊಡ್ತಾರೆ. ನನಗೆ ಕೊಟ್ಟಿದ್ದು 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ಅಂತ. ಜನವರಿ 99ರಲ್ಲಿ ಆ ಯೂನಿಟ್ಗೆ ಹೋಗಿ ನಾನು ಜಾಯ್ನ್ ಆಗ್ತೀನಿ. ಆ ಯೂನಿಟ್ ಅವಾಗ ಸೋಪೂರ್ ಅಂತ ಒಂದು ಊರಿದೆ, ಜಮ್ಮು ಕಾಶ್ಮೀರದ ಮಧ್ಯ ಭಾಗದಲ್ಲಿದೆ. ಯಾರಾದ್ರೂ ಮಿಲಿಟೆನ್ಸಿ ಬಗ್ಗೆ ಏನಾದ್ರು ಓದ್ತಾ ಇದ್ರೆ, ಜನರಲ್ ಅಫೇರ್ಸ್ ಓದ್ತಾ ಇದ್ರೆ, ಆರ್ಮಿ ಬಗ್ಗೆ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೋಪೂರ್ನ ಹೆಸರು ಎಲ್ಲಾದ್ರೂ ನೀವು ಕೇಳಿರ್ತಾರೆ. ಯಾಕಂದ್ರೆ ಇಟ್ ವಾಸ್ ನೋನ್ ಆಸ್ ದ ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ. ತುಂಬಾ ಮಿಲಿಟೆಂಟ್ ಆಕ್ಟಿವಿಟಿಗಳು ಅಲ್ಲಾಗ್ತಾ ಇದೆ. ಆ ಒಂದು ಪ್ರದೇಶಕ್ಕೆ ಹೋಗಿ ನಾನು ಜಾಯ್ನ್ ಆಗ್ತೀನಿ ಜನವರಿ 99ರಲ್ಲಿ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಹೋಗಿ ಒಂದು ಯೂನಿಟ್ ಜಾಯ್ನ್ ಆಗ್ತಾರೆ ಅಂದ್ರೆ ಅವನಿಗೊಬ್ಬ ಬಡಿ ಅಂತ ಕೊಡ್ತಾರೆ, ಹೆಲ್ಪರ್ ಅಂತ ಕೊಡ್ತಾರೆ, ಜೋಡಿದಾರ ಅಂತ ಕೊಡ್ತಾರೆ. ಅದೇನಕ್ಕೆ ಅಂದ್ರೆ ಈಸ್ ಲೈಕ್ ಅ ಶಾಡೋ. ನಾನು ಎಲ್ಲೇ ಹೋದ್ರೂ ಅವ್ರ ಜೊತೆಗಿರ್ತಾನೆ, ಎಲ್ಲಿಂದ ಬಂದ್ರು ಜೊತೆಗಿರ್ತಾನೆ, ಆಟಾಕಿ ಹೋದ್ರೂ ಜೊತೆಗೆ ಬರಬೇಕು, ಆಂಬುಷ್ ಹೋದ್ರೂ ಜೊತೆಗೆ ಬರಬೇಕು, ಏನೇ ಒಂದು ಕಾರ್ಯಾಚರಣೆ ಮಾಡಕ್ ಹೋದ್ರು ನನ್ನ ಜೊತೆಗೆ ಇರಲೇಬೇಕು ಅವನು. ಅದೇ ರೀತಿ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಆಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ರಿ, ಯಾವ್ದಾದ್ರು ಒಂದು ಮಿಲಿಟೆಂಟ್ ಹೈಡೌಟ್ ಇರುತ್ತೆ, ಅಲ್ಲಿ ಮಿಲಿಟೆಂಟ್ಸ್ ಇದ್ರೆ ಅಂತ ಗೊತ್ತಾಗಿರುತ್ತೆ. ಅದನ್ನ ಅಟ್ಯಾಕ್ ಮಾಡಕ್ ಹೋಗ್ತೀವಿ ಅಂದಾಗ ಕತ್ತಲ್ಲಿ ಹೋಗ್ತೀವಿ, ರಾತ್ರಿ ಹೊತ್ತಲ್ಲಿ ಹೋಗ್ತೀವಿ. ಆ ಸಮಯದಲ್ಲಿ ಗುಂಡು ಹಚ್ಚಕೊಂಡ್ಬಿಟ್ಟು ಆದ್ರೆ ಯಾರಿಗಾದ್ರೂ ಒಬ್ರಿಗೆ ಕೊಂಡು ಬಿದ್ದರೆ ಅದನ್ನ ಇನ್ನೊಬ್ಬರು ಗಮನಿಸ್ಲಿಕ್ಕಿಲ್ಲ, ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ಒಂದು ದೊಡ್ಡ ಟೀಮ್ ಇರುತ್ತೆ, ಬಟ್ ಪೇರ್ಸ್ ಅಲ್ಲಿ ಆಪರೇಟ್ ಮಾಡ್ತೀವಿ. ಇಬ್ಬಿಬ್ಬರ ಜೊತೆ ಹೋಗ್ತಿರ್ತೀವಿ, ಇಬ್ಬಿಬ್ಬರೇ ಬರ್ತಿರ್ತೀವಿ. ಯಾರಿಗಾದ್ರೂ ಗುಂಡು ತಗಲಿದ್ರೆ ಅದನ್ನ ನಾನು ಬಡಿ ಗೊತ್ತಾಗುತ್ತೆ, ನೀವು ಪೆಟ್ಟು ಬಿದ್ದಿದೆ ಅಂತ ಅವ್ನು ರೆಸ್ಕ್ಯೂ ಮಾಡ್ಬೋದು. ನಾನು ಮುಂದೆ ಓಡಬೇಕಂದ್ರೆ ಅಲ್ಲಿ ಕುತ್ಕೊಂಡು ಅವ್ನು ಕವರ್ ಫೈರ್ ಕೊಡ್ಬೋದು. ಅವ್ನು ಫೈರ್ ಮಾಡ್ತಾ ಇರ್ತಾನೆ, ನಾನು ಮುಂದೆ ಹೋಗ್ತಾ ಇರ್ತೀನಿ. ಅವ್ನು ನಾಲ್ಕು ಕೂತ್ಕೊತೀನಿ, ನಾಲ್ಕು ಫೈರ್ ಕೊಡ್ತೀನಿ, ಅವ್ನು ಮುಂದೆ ಬರ್ತಿರ್ತಾನೆ. ಈ ತರ ಒಂದು ಪೇರಲ್ಲಿ ಆಪರೇಟ್ ಮಾಡ್ತಾ ಇರ್ತೀವಿ. ನನಗೆ ಈ ರೀತಿ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ, ಶಾಮೆ ಅಂತ ಕರಿತಾ ಇದ್ದೆ. ನಾನು ಹೋಗಿ ಜನವರಿ ಜಾಯ್ನ್ ಆಗ್ತೀನಿ, 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ಸೋಪೂರ್ ಅನ್ನೋ ಊರಲ್ಲಿ ಜಾಯ್ನ್ ಆಗ್ತೀನಿ. ನನಗೊಬ್ಬ ಬಡಿ ಅಂತ ಕೊಡ್ತಾರೆ, ಶ್ಯಾಮ್ ಸಿಂಗ್ ಅಂತ. ಸೊ ಮುಂದಿನ ಒಂದು 5 ತಿಂಗಳ ಕಾಲ ಈ ಆತಂಕವಾದಿ ಚಟುವಟಿಕೆಗಳ ಕೆಲಸ ನಾವು ಮಾಡ್ಕೊಂತಾ ಇರ್ತೀವಿ. ಮೇ 99ರಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ. ಅವಾಗ ನಮ್ಮ ಯೂನಿಟ್ಗೆ ಕರೆ ಬರುತ್ತೆ, ನೀವು ಕಾರ್ಗಿಲ್ ಸೆಕ್ಟರ್ ಅಲ್ಲಿ ಇಲ್ಲ, ನೀವು ಸೋಪೂರಲ್ಲಿ ಇದ್ರ ಕೌಂಟರ್ ಇನ್ಸರ್ಜೆನ್ಸಿ ಅಂದ್ರೆ ಮಿಲಿಟೆಂಟ್ ಆಕ್ಟಿವಿಟೀಸ್, ಆತಂಕವಾದಿ ಚಟುವಟಿಕೆಗಳಿದ್ದಾವೆ, ಅದು ಇದ್ರೂ ಪರವಾಗಿಲ್ಲ, ನೀವು ಗಡಿ ಪ್ರದೇಶದಲ್ಲಿ ಬರ್ರಿ, ಯಾಕಂದ್ರೆ ಯುದ್ಧ ಶುರು ಆಗ್ತಾ ಇದೆ. 48 ಗಂಟೆ ಕಾಲ ಕೊಡ್ತಾರೆ, 48 ಅವರ್ಸ್ ಕೊಟ್ಟು ನಮಗೆ ಅಲ್ಲಿಂದ ವೈಂಡ್ ಅಪ್ ಮಾಡ್ತಾರೆ. ಎಂಟೈರ್ ಯೂನಿಟ್ ಅಂದ್ರೆ ಸುಮಾರು ಒಂದು 700 ಜನದ ಒಂದು ಯೂನಿಟ್ ಅದು. ಅದನ್ನ ವೈಂಡ್ ಅಪ್ ಮಾಡ್ತೀವಿ, ಅಲ್ಲಿಗೆ ಹೊರಡಕ್ಕೆ ಶುರು ಮಾಡ್ತೀವಿ. ಸೋಪೂರ್ ಕ್ರಾಸ್ ಮಾಡ್ತೀವಿ, ಪಟ್ಟನ್, ಶ್ರೀನಗರ್, ಜೋಜಿಲಾ ಪಾಸ್ ಇದೆ, ಆಮೇಲೆ ಕಾರ್ಗಿಲ್ ಅಂತ ಹೋಗ್ತೀವಿ. ಸೊ ಯು ವುಡ್ ಬಿ ವಂಡರಿಂಗ್, ಕಾರ್ಗಿಲ್ ಸೆಕ್ಟರ್ಗೆ ಹೋಗ್ತಾ ಇದೀವಿ ಅಂತಂದ್ರೆ ನಿಮ್ಗೆಲ್ಲ ಅನಿಸ್ತಿರುತ್ತೆ, ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಇದ್ವಿ, ಯುದ್ಧ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ, ನಿಮ್ಗೆ ಹೆದರಿಕೆ ಆಗ್ಲಿಲ್ವಾ? ಸಹಜವಾಗಿ ಅನಿಸುತ್ತೆ, ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ, ನಿಮ್ಗೆ ಹೆದರಿಕೆ ಆಗ್ಲಿಲ್ವಾ ಅಂತ. ಬಂದ ಕಡೆ ನಾವು ಈ ಭಾರತೀಯ ಸೇನೆ ಏನನ್ನ ಸಾಧಿಸ್ತು, ಅದು ಸಾಧಿಸ್ಲಿಕ್ಕೆ ಹಿಂದಿನ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಕಾರ್ಗಿಲ್ ಯುದ್ಧ ಹೇಗೆ ಶುರುವಾಯಿತು ಅನ್ನೋದನ್ನ ಕಾರಣ ನೀವು ತಿಳ್ಕೊಬೇಕು, ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಾಗುತ್ತೆ. ಶ್ರೀನಗರದಿಂದ ಅಲ್ಲಿ ಹೈವೇ ಏನಿದೆ, ಸುಮಾರು ಒಂದು 400 ಕಿಲೋಮೀಟರ್ ಸ್ಟ್ರೆಚ್ ಹೈವೇ. ಶ್ರೀನಗರದಿಂದ ಅಲ್ಲಿ 400 ಕಿಲೋಮೀಟರ್ವರೆಗೂ ಇದೆ. ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ. ಎಲ್ಲ ಬೆಟ್ಟದ ಮೇಲೂ ನಾವು ಕುತ್ಕೊಂಡು ಕಾಯಕ್ಕಾಗಲ್ಲ, ಯಾಕಂದ್ರೆ ಸಾವಿರಾರು ಬೆಟ್ಟಗಳಿದ್ದಾವೆ. ನಾವು ಯಾವ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಲೈನ್ ಆಫ್ ಕಂಟ್ರೋಲ್ ಗಡಿ ಪ್ರದೇಶ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಈ ಶ್ರೀನಗರದಿಂದ ಲೇವರೆಗೂ ಹೈವೇ ಹೋಗುತ್ತೋ ಅದನ್ನ ಡಾಮಿನೇಟ್ ಮಾಡಬಹುದು. ಆ ಬೆಟ್ಟದ ಮೇಲೆ ಕುತ್ಕೊಂಡು ಅದನ್ನ ಡಾಮಿನೇಟ್ ಮಾಡಬಹುದು. ಈ ಬೆಟ್ಟಗಳನ್ನು ಮಾತ್ರ ಕಾಯ್ತಾ ಇರ್ತೀವಿ. ಬೆಟ್ಟದ ಮೇಲೆ ಒಂದು 10 ಜನ ಇದ್ದ ಆ ಬೆಟ್ಟವನ್ನ ಕಾಯ್ತಾ ಇರ್ತಾರೆ ಅಂತಂದ್ರೆ, ಸುಮಾರು ಒಂದು 10 ಜನ ವಾರಕ್ಕೊಂದು ಸಲ, 10 ದಿನಕ್ಕೊಂದ್ಸಲ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಅವರಿಗೆ ಊಟದ ಸಾಮಗ್ರಿಗಳು ಇರ್ಬೋದು ಅಥವಾ ಗುಂಡು ಬದ್ದುಗಳು ಇರ್ಬೋದು, ಅವನ್ನ ಕೊಟ್ಟ ಕೆಳಗಡೆ ಬರಬೇಕಾಗುತ್ತೆ. ಸೊ ಅಲ್ಲಿ ಈ ತರ ತಿಂಗಳ ನಡೀತಾ ಇರುತ್ತೆ. 10 ದಿನಕ್ಕೊಂದ್ಸಲ ಹೋಗ್ಕೊಟ್ಟು ಬರೋದು ಮಾಡ್ತಾ ಇರ್ತಾರೆ. ಬಟ್ ಒಂದು ಸಮಯ ಹೇಗೆ ಬರುತ್ತೆ ಅಂತಂದ್ರೆ, ತುಂಬಾ ಹಿಮ ಬೀಳುತ್ತೆ. ಹಿಮ ಬೀಳಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಈ ಒಂದು ಲೈನ್ ಕಟ್ ಆಫ್ ಆಗುತ್ತೆ, ಆಕ್ಸೆಸ್ ಕಟ್ ಆಫ್ ಆಗುತ್ತೆ. ಮೇಲದ್ದವ್ರು ಮೇಲ್ ಸಿಕ್ಕಾಕೊತಾರೆ, ಕೆಳಗಿದ್ದವ್ರು ಮೇಲ್ ಹೋಗೋದು ಹಾಗಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂದ್ರೆ ಹಿಮ ಯಾವಾಗ ಬೀಳಕ್ ಶುರು ಆಗುತ್ತೋ ಆ ಬೆಟ್ಟವನ್ನ ಬಿಟ್ಟು ಕೆಳಗಡೆ ಬರ್ತೀವಿ. ಹಿಮ ಕರಗಿದ ನಂತರ ಮತ್ತೆ ಆ ಬೆಟ್ಟಗಳನ್ನ ಹೋಗಿ ನಾವು ಆಕ್ಯುಪೈ ಮಾಡ್ಕೊಂತೀವಿ. ಯಾವ ರೀತಿ ಭಾರತೀಯ ಸೇನೆ ಇವತ್ತಿನ ಪದ್ಧತಿಯನ್ನ ಫಾಲೋ ಮಾಡ್ಕೊಂಡು ಬಂದಿತ್ತು, ಅದೇ ರೀತಿ ನಮ್ಮ ಪಕ್ಕದ ದೇಶದವರು ಪಾಕಿಸ್ತಾನದವರು ಕೂಡ ಅದೇ ರೀತಿ ವಿಂಟರ್ ವೆಕೆಟೆಡ್ ಪೋಸ್ಟ್ ಅನ್ನ ಫಾಲೋ ಮಾಡ್ತಾರೆ. ಲೈನ್ ಆಫ್ ಕಂಟ್ರೋಲ್ ಈಚೆ ನಮ್ಮ ಬೆಟ್ಟಗಳನ್ನ ಖಾಲಿ ಮಾಡಿ ನಾವು ಕೆಳಗಡೆ ಬರ್ತೀವಿ, ಹಿಮ ಕರಗಿದ ನಂತರ ಮತ್ತೆ ಆಕ್ಯುಪೈ ಮಾಡ್ಕೊಂತೀವಿ. ಲೈನ್ ಆಫ್ ಕಂಟ್ರೋಲ್ ಆಚೆ ಅವರು ಕೂಡ ಹಿಮ ಬೀಳಕ್ ಸ್ಟಾರ್ಟ್ ಆದಾಗ ಕೆಳಗಡೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಮೇಲೆ ಬರ್ತಾರೆ. ಪ್ರತಿ ವರ್ಷ ಈ ತರ ಒಂದು ಪದ್ಧತಿ ನಡ್ಕೊಂಡು ಬಂದಿತ್ತು.
99ರಲ್ಲಿ ಏನಾಗುತ್ತೆ ಅಂತಂದ್ರೆ, ತುಂಬಾ ಬ್ಯಾಕ್ಗ್ರೌಂಡ್ ಹೋಗ್ಬೇಕಂದ್ರೆ ಬರೀ ಬ್ಯಾಕ್ಗ್ರೌಂಡ್ ಬಗ್ಗೆನೇ ಮಾತಾಡ್ತೀವಿ ನಾವು. ಅಣು ಪರೀಕ್ಷೆಯನ್ನು 98ರಲ್ಲಿ ನಾವು ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ವಿ, ನೀವು ಗೊತ್ತಿರ್ಬೋದು, ಓದಿದ್ರೆ ಹಿಸ್ಟ್ರಿ ಬಗ್ಗೆ. 98ರಲ್ಲಿ ನಾವು ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡ್ತೀವಿ. ಅವಾಗ ಆಗಿನ ಪ್ರಧಾನಿಯಾದ ವಾಜಪೇಯಿ ಅವರು ಒಂದು ಲಾಹೋರ್ ಬಸ್ ಡಿಪ್ಲೊಮೆಸಿ, ಒಂದು ಮಿತ್ರತಾವನ್ನ ಬೆಳೆಸೋಣ ಅಂತ ಕರ್ಕೊಂಡು ಹೋದಾಗ, ಬಟ್ ದಿ ಬಿಟ್ರೇಡರ್ಸ್, ಈ ತರ ಒಂದು ಮಿತ್ರತಾ ಬೆಳೆಸಬೇಕು ಅಂತಂದ್ರೆ ನಾವು ಒಂದು ಹ್ಯಾಂಡ್ ಆಫ್ ಫ್ರೆಂಡ್ಶಿಪ್ ನ ಎಕ್ಸ್ಟೆಂಡ್ ಮಾಡಿದ್ವಿ, ಅದನ್ನ ಅವರು ಒಪ್ಪಲಿಲ್ಲ. ಆ ಸಮಯದಲ್ಲಿ ತೋರಿಕೆಗೆ ಮಾತ್ರ ಟಿವಿ ಮುಂದೆ, ಪೇಪರ್ ಮುಂದೆ ಎಲ್ಲ ಒಪ್ಕೊಂಡ್ರು. ಆದರೂ ಕೂಡ ನಮಗೆ ದ್ರೋಹ ಬಗೆದವ್ರು ಏನು ಮಾಡ್ತಾರೆ ಅಂದ್ರೆ, 99ರಲ್ಲಿ ನಾವು ಬೆಟ್ಟಗಳನ್ನ ಹೋಗಿ ಆಕ್ಯುಪೈ ಮಾಡ್ಕೊಳೋಕ್ಕಿಂತ ಮುಂಚೆ ಅವರು ನಮ್ಮ ಬೆಟ್ಟಗಳನ್ನ ಬಂದು ಆಕ್ಯುಪೈ ಮಾಡ್ಕೊಂತಾರೆ. ಇದು ಭಾರತೀಯ ಸೇನೆಗೆ ಯಾವಾಗ ಗೊತ್ತಾಗುತ್ತೋ, ಈ ತರ ನಮ್ಮ ಶತ್ರುಗಳು ಬಂದು ನಮ್ಮ ಬೆಟ್ಟಗಳ ಮೇಲೆ ಕುತ್ಕೊಂಡಿದ್ದಾರೆ ಅಂತ, ಅವಾಗ ನಾವೊಂದು ರೆಕಾಗ್ನಿಷನ್ಸ್ ಟೀಮ್ ಅಂತ ಕಳಿಸ್ತೀವಿ. ಅಂದ್ರೆ ಇಂಟೆಲಿಜೆನ್ಸ್ ಅಂದ್ರೆ ನಮ್ಗೆ ಏನು ಗೊತ್ತಿರಲ್ಲ, ಎಷ್ಟು ಜನ ಇದ್ದಾರೆ ಅಲ್ಲಿ, ಅವ್ರವ್ರ ಏನೇನು ವೆಪನ್ಸ್ ಇದೆ, ಯಾವ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ನಾವೇನಾದ್ರು ಅಟ್ಯಾಕ್ ಮಾಡಬೇಕಂದ್ರೆ ಬೇಸಿಕ್ ಇಂಟೆಲಿಜೆನ್ಸ್ ಬೇಕಾಗುತ್ತೆ. ಆ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಕ್ಕೆ ನಮ್ಮ ಕಡೆಯಿಂದ ಭಾರತೀಯ ಸೇನೆ ಒಂದು ಟೀಮ್ ಅನ್ನ ಕಳಿಸುತ್ತೆ, ನೀವು ಮೇಲೆ ಹೋಗಿ ನೋಡ್ಕೊಂಡ್ ಬರ್ರಿ ಅಂತ. ಬರೀ ನೋಡ್ಕೊಂಬರಕ್ ಹೋಗ್ಲಿಕ್ಕೆ ಆಗೋದ್ರಿಂದ ಅವರೊಂದು 6 ಜನ ಅಷ್ಟೇ. ಲೆಫ್ಟಿನೆಂಟ್ ಸೌರಭ್ ಕಾಲಿ ಅಂತ ಒಬ್ಬ ಸೈನ್ಯದ ಅಧಿಕಾರಿ, ಅವನ ಜೊತೆಗೆ ಒಂದು 5 ಜನ, ಮತ್ತು ಇವರ 6 ಜನ ಬಜರಂಗ ಪೋಸ್ಟ್ ಅಂತ ಒಂದಿದೆ, ಆ ಬೆಟ್ಟವನ್ನ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಟಾಸ್ಕ್ ಏನಾಗಿತ್ತು, ರೆಕಾಗ್ನಿಷನ್ಸ್, ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಯುದ್ಧ ಮಾಡೋದಲ್ಲ. ಅದಕ್ಕೆ ಕಡಿಮೆ ಗುಂಡು ಮದ್ದುಗಳು, ಜನ ಕೂಡ ಕಡಿಮೆ. ಅವ್ರು ಹತ್ತುತ್ತಾ ಒಂದು ಹೆಂಗ್ ಹೋಗ್ತಾರೆ ಅಂತಂದ್ರೆ, ಒಂದು ಬೆಟ್ಟದ ಬಜರಂಗ ಪೋಸ್ಟ್ ಮೇಲೆ ಹತ್ತಾ ಹೋದಾಗ ದುರಾದೃಷ್ಟ ಅಂದ್ರೆ ಇವರು 6 ಜನ, ಅಲ್ಲಿ ನಮ್ಮ ಶತ್ರುಗಳು ಸುಮಾರು ಒಂದು 80 ಜನ ಇರ್ತಾರೆ. ಇವ್ರು ಹೋಗ್ತಾ ಮೇಲತ್ತಲ್ಲಿ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ರೆ, ಯಾಕಂದ್ರೆ ಅವ್ರ ಮೇಲೆ ಬಂಡೆಗಳ ಹಿಂದೆ, ಬಂಕರ್ಗಳ ಹಿಂದೆ, ಸಂಕಟಗಳ ಹಿಂದೆ ಅಡಿ ಕೂತಿದ್ದಾರೆ. ನಮ್ಮವರು ಓಪನ್ ನಲ್ಲಿ ಬೆಟ್ಟವನ್ನ ಹತ್ತಾ ಇದ್ದಾರೆ. ಏಕಾಏಕಿಯಾಗಿ ಅವ್ರ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇವರು 6 ಜನ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಹೋರಾಡ್ತಾರೆ. ಒಂದು ಸಮಯ ಹೇಗೆ ಬರುತ್ತೆ ಅಂದ್ರೆ, ಇವರಲ್ಲಿ ಇದ್ದಂತ ಗುಂಡು ಮದ್ದುಗಳು ಖಾಲಿಯಾಗಿ ಹೋಗ್ತವೆ. They expend all their ammunition. When they expend all their ammunition, they will take a prisoner of war. ಯುದ್ಧ ಬಂದಿಗಳನ್ನಾಗಿ ಅವ್ರು ತಗೊಂಡಾಗುತ್ತೆ. ಬಂಧುಗಳು ಯೋಚನೆ ಮಾಡಿ ನೋಡಿ, ನಮಗೊಂದು 2-3 ದಿನಗಳು ಅಥವಾ 2 ದಿನನೋ 3 ದಿನನೋ 4 ದಿನನೋ ಊಟ ನಿದ್ದೆ ಇಲ್ಲದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಈ 6 ಜನ ಯುದ್ಧ ಬಂದಿಗಳಾಗಿ ತಗೊಂತಾರಲ್ಲ, ಮೈಂಡ್ ಯು 21 ಡೇಸ್, 21 ದಿನಗಳ ಕಾಲದ ನಂತರ ಯಾವಾಗ ಈ 6 ಜನದ ಶವಗಳನ್ನ ಭಾರತೀಯ ಸೇನೆ ವಾಪಸ್ ಕಳಿಸ್ಕೊಡ್ತಾರೋ, ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚಿಬಿಡುತ್ತೆ. ಯಾಕೆಂದ್ರೆ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ, ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಅವರು ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಕಬ್ಬಣವನ್ನ ಬಿಸಿ ಕಬ್ಬಣದ ರಾಡನ್ನ ಕಿವಿಯಲ್ಲಿ ತುರಿಸಿರ್ತಾರೆ. ಇವನ್ ದ ಸಿಗರೆಟ್ ಇಂದ ಮೈ ತುಂಬಾ ಸುಟ್ಟಿರ್ತಾರೆ. ಅಂಡ್ ಇವನ್ ದ ಜೆನಿಟಲ್ಸ್ ವೇ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವನ್ನ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಗುಂಡಿಟ್ಟುಕೊಂಡು ತೋಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ನಾವು ಇಮ್ಯಾಜಿನ್ ವಾಟ್ ವುಡ್ ಬಿ ದ ಸ್ಟೇಟ್ ಆಫ್ ದ ಎಂಟೈರ್ ಇಂಡಿಯನ್ ಆರ್ಮಿ. A soldier doesn't mind sacrificing his life. ತನ್ನ ಪ್ರಾಣವನ್ನ ಕೂಡ ಹಿಂಜರಿಯಲ್ಲ, ಬಟ್ he wants to die with dignity ಅಂತ ಹೇಳ್ತೀವಲ್ಲ. ಯುದ್ಧ ಮಾಡ್ತಾ ಹೋರಾಡ್ತಾ ಸಾಯೋದಕ್ಕೆ ಯಾರಿಗೂ ಬೇಜಾರಾಗ್ಲಿಕ್ಕಿಲ್ಲ. ಬಟ್ ಈ ತರ ಒಂದು ಈ ಟಾರ್ಚರ್ ಒಳಗಾಗಿ ಈ ತರ ಸತ್ತಾಗ ಎಲ್ಲರೂ ಬೇಜಾರಾಗುತ್ತೆ. ಫಾರ್ ಮೀ ಇಟ್ ವಾಸ್ ಅ ಪರ್ಸನಲ್ ಲಾಸ್. ಯಾಕೆಂದ್ರೆ ಸೌರಭ್ ಕಾಲಿ ಅಂತ ಏನಿದ್ದಲ್ಲ, ಅವ್ನು ನನ್ನ ಜೊತೆ ಟ್ರೈನಿಂಗ್ ಮಾಡಿದ, ನನ್ನ ತುಂಬಾ ಆಪ್ತ ಮಿತ್ರ. ಸೊ ಇಟ್ ವಾಸ್ ಅ ಪರ್ಸನಲ್ ಲಾಸ್ ಫಾರ್ ಮೀ. ಹೀಗೆ ಯುದ್ಧ ಮುಂದುವರಿತಾ ಹೋಗುತ್ತೆ. ಇಂಟೆಲಿಜೆನ್ಸ್ ನಾವು ಗ್ಯಾದರ್ ಶುರು ಮಾಡ್ತೀವಿ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ, ನಮ್ಗೆ ಯಾವ್ದಾದ್ರು ಫಸ್ಟ್ ಅಟ್ಯಾಕ್, ಫಸ್ಟ್ ಸಕ್ಸಸ್ ಆಗೋಕ್ಕಿಂತ ಮುಂಚೆ ವಿ ಹ್ಯಾಡ್ ಫಾರ್ ಟು ಮೆನಿ ಕ್ಯಾಶುಯಾಲಿಟೀಸ್. ನೀವು ಕೇಳಿರ್ಬೋದು, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ಒಬ್ಬ ಫ್ಲೈಟ್ ಲೆಫ್ಟಿನೆಂಟ್ ಒಂದು ಏರ್ಕ್ರಾಫ್ಟ್ ಅನ್ನ ಹಾಸ್ಕೊಂಡು ಹೋಗ್ತಾರೆ, ಫೈಟರ್ ಏರ್ಕ್ರಾಫ್ಟ್ ಅನ್ನ. ಆ ಫೈಟರ್ ಏರ್ಕ್ರಾಫ್ಟ್ ಅನ್ನ ಕೂಡ ಸುಡ್ತಾರೆ. ಅವ್ರು ಇಜೆಕ್ಟ್ ಆಗಿ ಪಾಕಿಸ್ತಾನದಲ್ಲಿ ಹೋಗಿ ಅವ್ರು ಜಿಗಿತಾರೆ, ಜಂಪ್ ಆಗ್ತಾರೆ, ಪ್ಯಾರಾಚೂಟ್ ಇಂದ ಆ ಕಡೆ ಹೋಗಿ ಬೀಳ್ತಾರೆ. ಅವ್ರನ್ನು ಕೂಡ ಯುದ್ಧ ಬಂದಿಗಳಾಗ್ತಂತಾರೆ. ಸ್ಕ್ವಾಡ್ರನ್ ಲೀಡರ್ ಅಜಯ್ ಹೂಜಾ ಅಂತ ಸೇಮ್ ಏರ್ಕ್ರಾಫ್ಟ್ ಅನ್ನ ಹಾಕ್ತಾರೆ, ಮಿಸೈಲ್ ಇಂದ ಶೂಟ್ ಮಾಡ್ತಾರೆ. ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂತಾರೆ ಪಾಕಿಸ್ತಾನದವರು. ಅವ್ರನ್ನೂ ಕೂಡ ಟಾರ್ಚರ್ ಮಾಡಿ ಅವ್ರನ್ನೂ ಕೂಡ ಕೊಲ್ಲಲಾಗುತ್ತೆ. Mi-17 ಅಂತ ಹೆಲಿಕಾಪ್ಟರ್ ಹಾರುತ್ತೆ, ಅದನ್ನೂ ಕೂಡ ಸುಡ್ತಾರೆ. ಅದರಲ್ಲಿದ್ದಂತ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ಬಿಫೋರ್ ವಿ ಕುಡ್ ಗೆಟ್ ಎನಿ ಸಕ್ಸಸ್, ಯಾವುದೋ ಒಂದು ಬೆಟ್ಟವನ್ನ ನಾವು ಗೆಲ್ಲೋಕ್ಕಿಂತ ಮುಂಚೆ 2 ಏರ್ಕ್ರಾಫ್ಟ್ ಅನ್ನ, ಒಂದು Mi-17 ಹೆಲಿಕಾಪ್ಟರ್ನ, ಸುಮಾರು ಒಂದು 29 ಜನನ ಆಗಲೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ದಿಸ್ ವಾಸ್ ದ ಆಡ್ಸ್ ವಿ ಸ್ಟಾರ್ಟೆಡ್ ದ ಬ್ಯಾಟಲ್. ಅಂಡ್ ಯು ವಿಲ್ ಬಿ ಸರ್ಪ್ರೈಸ್ ಟು ನೋ, ನಿಮ್ಗೆಲ್ಲರೂ ಕಾರ್ಗಿಲ್ ಯುದ್ಧ ಅಂತ ಕರೀತೀರಿ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ
ಇಂಡಿಯನ್ ಆರ್ಮಿ ಅಂತ ಹೆಸರಿನ ಗೊತ್ತಾ, ಆಪರೇಷನ್ ವಿಜಯ್ ಅಂತ ಕರೀತೀವಿ. ಬಿಕಾಸ್ ಈವನ್ ಇನ್ ಸ್ಪೈಟ್ ಆಫ್ ಆಲ್ ದ ಡಿಫಿಕಲ್ಟೀಸ್, ಇವು ಎಷ್ಟೆಲ್ಲ ಇವು ನಮಗೆ ಡಿಫಿಕಲ್ಟೀಸ್, ಹಿಕಪ್ಸ್, ಹ್ಯಾಂಡಿಕ್ಯಾಪ್ಸ್ ಇದ್ರೂ ಕೂಡ ನಮಗೆ ಒಂದು ಒನ್ ಕಾನ್ಫಿಡೆನ್ಸ್ ವಿ ಹ್ಯಾಡ್ ದಟ್ ಎಷ್ಟೇ ಕಷ್ಟ ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಈ ಯುದ್ಧವನ್ನ ಗೆಲ್ತೀವಿ ಅನ್ನೋ ಒಂದು ಕಾರಣದಿಂದ ಅದಕ್ಕೆ ನಾವು ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವಿ. ನನ್ನ ಯೂನಿಟ್ ಆದಂಥ 13 ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕ್ ಅನ್ನ ಮಾಡುತ್ತೆ ಅಂತ ಹೇಳ್ತಲ್ಲ, 0.5140 ಅಂತ, ಆಮೇಲೆ 4875 ಅಂತ. 5140 ಅಂದ್ರೆ ಅಲ್ಲಿ ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ, ಸಾವಿರಾರು ಬೆಟ್ಟಗಳಿದ್ದಾವೆ, ಎಲ್ಲ ಬೆಟ್ಟಕ್ಕೂ ಹೆಸರಿಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಮ್ಯಾಪ್ ಅಲ್ಲಿ ನೀವು ಹುಡುಕಿದ್ರೆ 0.5140 ಅಂತ ಮ್ಯಾಪ್ ಕಾಣಿಸುತ್ತೆ. ಅದರ ಮ್ಯಾಪ್ ಅಲ್ಲಿ ಮಾರ್ಕ್ ಆಗಿರುತ್ತೆ. ಅದರ ಅರ್ಥ 5140 ಮೀಟರ್ಸ್ ಅಬೌವ್ ಸೀ ಲೆವೆಲ್ ಅಂತ. ನಿಮಗೆ ಅದರ ಬಗ್ಗೆ ನಾನು ಹೇಳಿದ್ರೆ ಇಟ್ ಇಸ್ ಜಸ್ಟ್ ಅ ನಂಬರ್ ಫಾರ್ ಯು, ಅದೊಂದು ನಂಬರ್ ಆಗಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅದರ ಮಹತ್ವವನ್ನು ನಾನು ಹೇಳಿದ್ರೆ 0.5140 ಅಂತಂದ್ರೆ ಇವಾಗ ನಾವು ಇನ್ನೇನು ಕುತ್ಕೊಂಡು ಇನ್ಹೇಲ್ ಮಾಡ್ತಿದೀವೋ, ನಾವು ಬ್ರೀತ್ ಮಾಡಬೇಕಾದ್ರೆ ನಾವು ಇನ್ಹೇಲ್ ಮಾಡಿದಾಗ ಆಕ್ಸಿಜನ್, ಆಮ್ಲಜನಕ ನಮ್ಮ ಬಾಡಿಯಲ್ಲಿ ಎಷ್ಟು ಹೋಗುತ್ತೋ ಅದರ ಅರ್ಧಕ್ಕಿಂತ ಕಡಿಮೆ ಇರುತ್ತೆ. ನೀವಿಲ್ಲಿ 10 ಹೆಜ್ಜೆ ಇಡೋದು ಒಂದೇ, ಅಲ್ಲಿ 1 ಹೆಜ್ಜೆ ಇಡೋದು ಒಂದೇ. ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕ್ಬೇಕಾಗತ್ತೆ. ನೀವು ಇನ್ಹೇಲ್ ಮಾಡಿದಾಗ ನಿಮ್ಮ ಬಾಡಿ ಒಳಗೆ ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ನಿಮ್ಗೆ ಜಲ್ದಿ ಸುಸ್ತಾಗುತ್ತೆ. ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡಿಯಂಟ್ ಅಂದ್ರೆ ಐ ಆಮ್ ಶೂರ್ ದ ಆಂಗಲ್ ಅಂತ ಹೇಳ್ತೀವಲ್ಲ, ಗ್ರೇಡಿಯಂಟ್ ಅಂತ ಕರೀತಾರೆ. ಮೌಂಟೇನ್ ಅಲ್ಲಿ 60 to 70 ಡಿಗ್ರೀಸ್ ಗ್ರೇಡಿಯಂಟ್ ಇರುತ್ತೆ. ಆಲ್ ಫೋರ್ಸ್ ಅಂತ ಹೇಳ್ತೀವಿ. ನೀವೇನಾದ್ರೂ ಇಲ್ಲ ನಡಿಬೇಕಂದ್ರೆ ಸುಮ್ಮನೆ 2 ಕಾಲಲ್ಲಿ ನಡೀತಾ, ಅಲ್ಲಿ ಆಲ್ ಫೋರ್ಸ್ ಅಂದ್ರೆ 2 ಕಾಲು 2 ಕೈ ಇದ್ರೆ ಮಾತ್ರ ಹತ್ತಲಿಕ್ಕೆ ಸಾಧ್ಯ, ಅಷ್ಟು ಗ್ರೇಡಿಯಂಟ್ ಇರುತ್ತೆ. ಸಬ್ ಝೀರೋ ಟೆಂಪರೇಚರ್ಸ್ ಅಂತ ಹೇಳ್ತಾರೆ. ಯಾವಾಗಲೂ ಮೈನಸ್ಗಿಂತ ಕೆಳಗೆ ಇರುತ್ತೆ, ಅವಾಗ 0ಗಿಂತ ಕೆಳಗೆ ಇರುತ್ತೆ ಅವಾಗ ಟೆಂಪರೇಚರ್. ಅಂಡ್ ಆನ್ ಟಾಪ್ ಆಫ್ ದ್ಯಾಟ್ ನೀವೊಂದು 30 kg ಗುಂಡು ಮದ್ದುಗಳನ್ನ ಹತ್ತಬೇಕಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಈ ದೇಶದ ಸೈನಿಕರು ಹೋರಾಡಿದ್ರು ಅಂತ. 0.5140 ಅಟ್ಯಾಕ್ ಅಂದ್ರೆ ನಿನ್ನೆ 19th ಜೂನ್ಗೆ ಯುದ್ಧ ಶುರು ಆಗುತ್ತೆ. 24 ಗಂಟೆಗಳ ಕಾಲದ ಒಳಗಡೆ, ಅಂದರೆ ಇವತ್ತಿನ ಬೆಳಗಿನ ಜಾವ 25 ವರ್ಷದ ಹಿಂದೆ ಆಗಲೇ ಭಾರತದ ಬಾವುಟವನ್ನು 0.5140 ಮೇಲೆ ಹಾರಿಸಾಗಿತ್ತು. ಇಮ್ಯಾಜಿನ್ ಮಾಡಿ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಮತ್ತೆ ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಂಬಲ್ ಅಂತ 2 ಸೈನ್ಯದ ಅಧಿಕಾರಿಗಳು ಎಂತ ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂದ್ರೆ, ಅಲ್ಲಿದ್ದಂತ ಶತ್ರುಗಳನ್ನ ಹೊಡೆದೋಡಿಸಿ, ಅಲ್ಲಿದ್ದಂತ ಬಂಕರ್ ಸಂಗಡಗಳನ್ನ ಧ್ವಂಸಪಡಿಸಿ, ಅಲ್ಲಿ ಭಾರತದ ಬಾವುಟವನ್ನ ಹಾರಿಸಿದ ನಂತರ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಸಕ್ಸಸ್ ಸಿಗ್ನಲ್ ಯಾರಿಗಾದ್ರೂ ಗೊತ್ತಾ ಏನಿತ್ತು ಅಂತ? ಈ ದಿಲ್ ಮಾಂಗೆ ಮೋರ್ ಅಂತ ಕೇಳಿದ್ರೆ ಅನ್ಕೊಂತೀನಿ. ಇಮ್ಯಾಜಿನ್ ಮಾಡಿ, ಅಷ್ಟು ಕಷ್ಟ ನಷ್ಟ ನೋವು ಇದ್ರೂ ಕೂಡ ಆ ಬೆಟ್ಟದ ಮೇಲೆ ಹೋರಾಡ್ತಾ ಬೆಟ್ಟದ ಮೇಲೆ ಹೋಗಿ ಒಂದು ಸಕ್ಸಸ್ ಸಿಗ್ನಲ್ ಅನ್ನು ಅವ್ರು ಕೊಟ್ಟರು, ಈ ದಿಲ್ ಮಾಂಗೆ ಮೋರ್ ಅಂತ. ಅವ್ರು ಕೆಳಗಡೆ ಬಂದಾಗ ಬರ್ಕಾದತ್ತ ಅವ್ರು ಇಂಟರ್ವ್ಯೂ ಮಾಡ್ತಾರೆ. NDTV ಇಂಟರ್ವ್ಯೂ ಇವತ್ತಿಗೂ ಕೂಡ ಪ್ಲೇ ಆಗ್ತಾ ಇರುತ್ತೆ ಒಂದೊಂದ್ಸಲ. ಅದರಲ್ಲಿ ಅವ್ರು ಹೇಳ್ತಿದ್ರೆ, ಮೈ ಜಾಬ್ಸ್ ವಾಂಟೆಡ್ ದೇ ಶುಡ್ ಹ್ಯಾವ್ ಬೀನ್ ಮೋರ್ ಎನಿಮಿ ಸೊ ದಟ್ ವಿ ಕುಡ್ ಹ್ಯಾವ್ ಕಿಲ್ಡ್ ಮೋರ್ ಎನಿಮಿ. ವಿ ವಾಂಟೆಡ್ ಮೋರ್ ಟೆರಿಟರಿ ಟು ಬಿ ಆಕ್ಯುಪೈಡ್, ವಿ ವಾಂಟೆಡ್ ಮೋರ್ ಟೆರಿಟರಿ ಟು ಬಿ ಗೇನ್ಡ್ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ವಿಡಿಯೋ ಸಿಗುತ್ತೆ. ಎಂತ ವ್ಯಕ್ತಿತ್ವ ಇರ್ಬೋದು ಕ್ಯಾಪ್ಟನ್ ವಿಕ್ರಮ್ ಬತ್ರ ಒಂದೊಂದ್ಸಲ ಯೋಚನೆ ಮಾಡಿ. ಮೊದಲನೇ ಅಟ್ಯಾಕ್ ಅನ್ನ ಗೆಲ್ತೀವಿ, ಅವಾಗ ಬೆಸ್ಟ್ ಪಾರ್ಟ್ ಅಂದ್ರೆ ನಮ್ಮಲ್ಲಿ ಒಬ್ರು ಕೂಡ ಕ್ಯಾಶುಯಾಲಿಟಿ ಇರಲ್ಲ. ಆ ಬೆಟ್ಟವನ್ನ ಇನ್ನೊಂದು ಯೂನಿಟ್ ಕೊಟ್ಟು ಕೆಳಗಡೆ ಬರ್ತೀವಿ. ಒಂದು ಹಬ್ಬದ ವಾತಾವರಣ ನಡೀತಾ ಇದೆ, ಯಾಕಂದ್ರೆ ಒಂದು ಬ್ಯಾಟಲ್ ನ ಗೆದ್ದಿದ್ದೀವಿ, ನಮ್ಮಲ್ಲಿ ಯಾವ್ದು ಕ್ಯಾಶುಯಾಲಿಟಿ ಆಗಿಲ್ಲ, ಹಂಗ ಖುಷಿ ಸಂದರ್ಭ ನಡೀತಿದೆ. ನನಗೆಲ್ಲೋ ಅನಿಸ್ತಾ ಇದೆ, ನನಗೆ ಅವಕಾಶ ಸಿಗ್ಲಿಲ್ಲಲ್ಲ, ಸೋ ನಿಯರ್ ಗೆಟ್ ಸೋ ಫಾರ್ ಅಂತ ಹೇಳಿ ಎಷ್ಟು ಹತ್ರ ಬಂದಿದ್ದೀನಿ, ಆದರೂ ಕೂಡ ನನಗೆ ಅವಕಾಶ ಸಿಗ್ತಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮತ್ತೊಂದು ಮೆಸೇಜ್ ಬರ್ತದೆ, ನೀವು 0.4875 ಅಟ್ಯಾಕ್ ಮಾಡಬೇಕು. 0.4875 ನಾನು ಹೇಳಿದಾಗ 4875 ಅಂದ್ರೆ 4875 ಮೀಟರ್ಸ್ ಅಬೋವ್ ಸೀ ಲೆವೆಲ್ ಅಂತ ಅದರ ಅರ್ಥ. ನೀವು ಯುದ್ಧದ ಬಗ್ಗೆ ಚರ್ಚಿಸಬೇಕಾದ್ರೆ ಇಲ್ಲ, ಮೂವಿದಲ್ಲಿ ನೋಡಿದಾಗ, ಪೇಪರ್ ಓದಿದಾಗ ಗುಂಡು ತಗಲ್ತು, ಸತ್ರು, ಗೆದ್ರು, ಸೋತ್ರು ಅನ್ನೋದನ್ನ ಅಷ್ಟೇ ಓದಿದ್ರೆ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ, ಹೌ ಡಸ್ ಅ ಸೋಲ್ಜರ್, ವಾಟ್ ಇಸ್ ದ ಮೆಂಟಾಲಿಟಿ ಆಫ್ ಅ ಸೋಲ್ಜರ್, ಯುದ್ಧಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಒಬ್ಬ ಸೈನಿಕ ಹೇಗೆ ಯೋಚನೆ ಮಾಡ್ತಾನೆ, ಅವನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಬಹಳ ಜನ ಅದನ್ನು ಡಿಸ್ಕಸ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಪಾಂಡರ್ ಅಪಾನ್ ದಟ್. 4th ಜುಲೈ 1999, ಜುಲೈ 4ನೇ ತಾರೀಕು 1999ಕ್ಕೆ ನಾವು ಯುದ್ಧವನ್ನ ಶುರು ಮಾಡಬೇಕು. ಅಂದ್ರೆ ಈ ಬೆಟ್ಟ 4875 ಅಟ್ಯಾಕ್ ಶುರು ಮಾಡಬೇಕು. ಮಧ್ಯಾಹ್ನ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀನಿ, ಅವ್ರ ಮನೋಬಲ ಹೆಚ್ಚಿಸಬೇಕಂತ ಅವ್ರ ಜೊತೆಗೆ ಕೂತು ಊಟ ಮಾಡ್ತೀನಿ, ಅವ್ರಿಗೆಲ್ಲ ಹುಡುದುಂಬಿಸ್ತಾ ಇದ್ದೀನಿ. ನಮ್ಮಲ್ಲಿ ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಇನ್ನೇನು ಸಾಯಂಕಾಲ ಆದ್ರೆ ಕತ್ಲಾದ್ರೆ ನಾವು ಯುದ್ಧವನ್ನ ಶುರು ಮಾಡಬೇಕು. ಮಧ್ಯಾಹ್ನ ಅವ್ರ ಜೊತೆ ಊಟ ಮಾಡ್ತೀನಿ, ಅದಾದ ನಂತರ ಸಾಯಂಕಾಲದ ಹೊತ್ತಿಗೆ ನಮ್ಮಲ್ಲಿ ಫಾರ್ಮಾಲಿಟೀಸ್ ಇರುತ್ತೆ. ಫಾರ್ಮಾಲಿಟೀಸ್ ಏನಂತಂದ್ರೆ, ನಮ್ಮಲ್ಲಿದ್ದಂತ ಒಂದೊಂದು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಅನ್ಪೋಸ್ಟೆಡ್ ಲೆಟರ್ಸ್ ಅಂದ್ರೆ, ನನ್ನ ಟೀಮಲ್ಲಿ 120 ಜನ ನಾನು ಯುದ್ಧ ಕರ್ಕೊಂಡು ಹೋಗ್ಬೇಕು. 120 ಜನ ಎದುರಿಗೆ ನಿಂದಿರಿಸಿ ನಾನು ಹೇಳ್ಬೇಕು, ನೀವೊಂದು ಪತ್ರವನ್ನ ಬರೀರಿ, ನೀವು ಯುದ್ಧದಿಂದ ವಾಪಸ್ ಬಂದ್ರೆ ನಿಮ್ಮ ಪತ್ರವನ್ನ ನೀವು ವಾಪಸ್ ಕೊಡ್ತೀವಿ, ಇಲ್ಲದಿದ್ರೆ ನೀವು ಬರೀಲಿದ್ರೆ ಆ ಪತ್ರ ನೀವು ಯಾರಿಗೆ ಅಡ್ರೆಸ್ ಮಾಡಿರ್ತೀವಲ್ಲ ಅವ್ರಿಗೆ ತಲುಪಿಸ್ತೀವಿ ಅಂತ.
ಬಹಳ ಸಿಂಪಲ್ ಅನ್ಸುತ್ತೆ. ಇಮ್ಯಾಜಿನ್ ಮಾಡಿ ನೋಡಿ, ನನಗೆ ಅವಾಗ 23-24 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಇದೆ. 120 ಜನನ್ನ ಎದುರಿಗೆ ನಿಂದಿರಿಸಿ ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ರೆ ಅಂತ ಹೇಳೋದೇನಿಲ್ಲ, ಬಹಳ ಕಷ್ಟದ ಕೆಲಸ. ಇಮ್ಯಾಜಿನ್ ಮಾಡಿ, ಆ ಸ್ಟೇಟ್ ಅಲ್ಲಿ, ಆ ಏಜ್ ಅಲ್ಲಿ, ಆ ಸರ್ವಿಸ್ ಬ್ರಾಕೆಟ್ ಅಲ್ಲಿ 120 ಜನಕ್ಕೆ ನಿಂದಿರಿಸಿ ನೀವು ಯುದ್ಧದಿಂದ ಬರಲಿಲ್ಲದ್ರೆ ಅಂತಂದ್ರೆ ನೀವು ಯುದ್ಧದಲ್ಲಿ ಸಾಯ್ಬಹುದು ಅಂತ ಹೇಳಿದಂಥವ್ರು. ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ಅದನ್ನು ಕನ್ವೆ ಮಾಡಿದೆ. ಎಷ್ಟೋ ಜನ ಪತ್ರ ಬರೆದ್ರು, ನಾನು ಕೂಡ ಪತ್ರ ಬರೆದ ಡೆಪಾಸಿಟ್ ಮಾಡಿದೆ. ಸೆಕೆಂಡ್ ಫಾರ್ಮಾಲಿಟಿ ಏನಂದ್ರೆ, ನಮ್ಮಲ್ಲಿದ್ದಂಥ ಎಲ್ಲ ಬಿಲಾಂಗಿಂಗ್ಸ್, ನಮ್ಮಲ್ಲಿ ಏನೇನು ಐಡೆಂಟಿಟಿ ಕಾರ್ಡ್ ಇರ್ಬೋದು, ಪರ್ಸ್ ಇರ್ಬೋದು, ರ್ಯಾಂಕ್ ಇರ್ಬೋದು, ನೇಮ್ ಟ್ಯಾಗ್ ಇರ್ಬೋದು, ಎಲ್ಲವನ್ನ ತೆಗೆದು ಡೆಪಾಸಿಟ್ ಮಾಡ್ತೀವಿ. ಅದು ಕೂಡ ಸಿಂಪಲ್ ಅನ್ಸುತ್ತೆ ನಿಮಗೆ. ಬಟ್ ನಾನು ಒಂದು 120 ಜನ ಹತ್ರ ಹೇಳಿದಾಗ ಎಷ್ಟೋ ಜನ ನಾನು ನೋಡಿದ್ದೀನಿ, ಅವರವರ ವಾಲೆಟ್ಸ್ ಅಂದ್ರೆ ಪರ್ಸ್ನ ತೆಗೆದು ಅವ್ರ ತಂದೆ ತಾಯಿ ಫೋಟೋ ಇರ್ಬೋದು, ಅವ್ರ ಹೆಂಡತಿ ಫೋಟೋ ಇರ್ಬೋದು, ಮಕ್ಕಳ ಫೋಟೋ ಇರ್ಬೋದು, ಅದನ್ನ ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಿರ್ಬೋದು ಅವ್ರು ಇಮ್ಯಾಜಿನ್ ಮಾಡಿ, ಆ ಒಂದು ಟೈಮಲ್ಲಿ ಏನು ಯೋಚನೆ ಮಾಡ್ತಿರ್ತಾರೆ ಅವರು. ಸಾವಿರಾರು ಮೈಲಿ ದೂರದಲ್ಲಿ ಎಲ್ಲೋ ಬೆಟ್ಟದ ಮೇಲೆ ಹೋರಾಡ್ತಾ ಅವ್ರ ಕೊನೆಯ ಉಸಿರುಗಳ ಪರಿಸ್ಥಿತಿ ಬಂದರೆ ಅವ್ರ ತಂದೆ ತಾಯಿ ಅವ್ರ ಮಕ್ಕಳ ಜೊತೆ ಮಾತಾಡೋದು ಬಿಡಿ, ಅವ್ರ ಫೋಟೋ ಕೂಡ ನೋಡೋಕ್ಕಾಗಲ್ಲ. ಇಂಥ ಕಷ್ಟದ ಪರಿಸ್ಥಿತಿ. ಎಷ್ಟೋ ಜನ ಪರ್ಸ್ನ ಡೆಪಾಸಿಟ್ ಮಾಡ್ತಾರೆ, ಲಾಕೆಟನ್ನು ಡೆಪಾಸಿಟ್ ಮಾಡ್ತಾರೆ. ನಾನು ಕೂಡ ನನ್ನದಂತ ಡೆಪಾಸಿಟ್ ಮಾಡ್ತೀನಿ. ನನ್ನ ಬಡಿ ಶ್ಯಾಮ್ ಸಿಂಗ್ ಅಂತ ಏನು ಹೇಳಿದ್ನಲ್ಲ, ಶ್ಯಾಮ್ ಸಿಂಗ್ ಅಂತ, ಅವನಿಗೆ ಹುಷಾರಿರಲಿಲ್ಲ. ಅವನಿಗೆ ನಾನು ಏನು ಹೇಳಿದ್ದೆ, ನೀನು ಯುದ್ಧಕ್ಕೆ ಬರಬೇಡ, 3 ದಿನದಿಂದ ಹುಷಾರಿಲ್ಲ ನಿನಗೆ, ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ನೀನು ರೆಸ್ಟ್ ತಗೋ ಅಂತ ಮೆಸೇಜನ್ನು ಕೊಟ್ಟಿದ್ದೆ. ಅವನಿಗೆ ಯಾವಾಗ ಈ ಮೆಸೇಜ್ ಗೊತ್ತಾಗುತ್ತೋ ಅವ್ನು ಓಡಿ ನನ್ನ ಹತ್ರ ಬರ್ತಾನೆ. ಕೋಟ್ ಅನ್ಕೊಟ್ಟು ಅವ್ನು ಬಂದು ಹೇಳ್ತಾನೆ, ಸಾವು ಅಚ್ಚೆ ದಿನ आपके ಸಾಧ್ಯ, ಅಂದರೆ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದ್ದೆ, ಕಷ್ಟದ ಸಮಯ ಬಂದಿದೆ, ಈಗ ನಿಮ್ಮನ್ನ ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ? ಬೈ ಚಾನ್ಸ್ ಅಲ್ಲಿ ನಿಮ್ಮ ಬೆಟ್ಟದ ಮೇಲೆ ಯುದ್ಧದಲ್ಲಿ ಏನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನ ನನ್ನ ಯೂನಿಟ್ನಲ್ಲಿ, ನನ್ನ ಮನೆಯಲ್ಲಿ ಎತ್ಕೊಂಡು ಹೇಗೆ ಓಡಾಡಲಿ? ಈ ಒಂದು ಕಮಿಟ್ಮೆಂಟ್ ನೋಡಿ ನನಗೆ ಬೇಡ ಅನ್ನಕ್ಕಾಗಿಲ್ಲ. ಸರಿಯಪ್ಪ ನೀನು ಬಾ ಅಂತಂದೆ. ಅವನು ಇನ್ನೂ ಓಡೋಗಿ ವೆಪನ್ ತಗೊಳೋದು ಇನ್ನೂ ಎಷ್ಟು ಖುಷಿಯಾಗಿದ್ದ ಅವಾಗ, ಇನ್ನೂ ಚೆನ್ನಾಗಿ ನೆನಪಿದೆ. ಅವಾಗ ಸಾಯಂಕಾಲ ಆಗ್ತಾ ಬರ್ತಿದೆ, ಪಂಡಿತ್ಜಿ ಇರ್ತಾರೆ, ಅವರು ಒಂದು ಹವನನ್ನ ಮಾಡ್ತಾರೆ. ಹವನನ್ನ ಮಾಡಿದ ನಂತರ ಇನ್ನೇನು ಎಲ್ಲ ರೆಡಿ ಆಗಿದ್ವಿ, ಕತ್ಲಾಗ್ತಾ ಇದೆ, ನಮ್ಮ ವೆಪನ್ಸ್ನ ಒಂದ್ಸಲ ಚೆಕ್ ಮಾಡ್ಕೋತೀವಿ. ಆಮಿನೇಷನ್, ಗ್ರೆನೇಡ್, ರಾಕೆಟ್ ಲಾಂಚರ್, ನಮ್ಮಲ್ಲಿದ್ದಂಥ ರೇಡಿಯೋ ಸೆಟ್ ಇರುತ್ತೆ, ಫ್ರೀಕ್ವೆನ್ಸಿ ಎಲ್ಲ ಚೆಕ್ ಮಾಡಿಕೊಂಡು ನಮ್ಮ ಯೂನಿಟಿನ ವಾರ್ ಕ್ರೈ, ನಾವು ವಾರ್ ಕ್ರೈ ಅಂದರೆ ಒಂದು ಕೂಗು. ಯಾವುದೇ ಒಂದು ಕಾರ್ಯ ಮಾಡ್ತೀವಿ ಅಂದರೆ ನಾವೊಂದು ವಾರ್ ಕ್ರೈನ ಕೂಗಿ ಆ ಕೆಲಸವನ್ನು ಶುರು ಮಾಡ್ತೀವಿ. ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜಯ ಅಂತ. ಒಂದು ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದ ನಂತರ ನನ್ನ ಹಿಂದಿದ್ದಂಥ 120 ಜನ ಒಂದು ಸಲ ಒಂದೇ ಉಸಿರಲ್ಲಿ, ಒಂದೇ ಧ್ವನಿಯಲ್ಲಿ ದುರ್ಗೆ ಮಾತಾ ಕಿ ಜಯ ಅಂತ ಏನು ಕೂಗಿದ್ರು, ಇಟ್ ವಾಸ್ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ, ಏನಾಗುತ್ತೋ ಏನಾಗಲ್ವೋ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನ ನಡ್ಕೊಂಡ್ ಬರ್ತೀವಿ, ಎಷ್ಟು ಜನ ಹೊತ್ಕೊಂಡ್ ಬರಬೇಕಾಗುತ್ತೆ, ಇದೆಲ್ಲ ಅನ್ಸರ್ಟನಿಟಿ ಇರುತ್ತೆ. ಆ ಒಂದು ಸಲ ಕೂಗಿದ ಮೇಲೆ ದುರ್ಗಾ ಮಾತಾ ಕಿ ಜಯ ಅಂತ ಕೂಗಿ ನಾವು ಒಂದು ಹೆಜ್ಜೆ ಇಟ್ಟ ಮೇಲೆ ನಮ್ಮ ತಲೆಯಲ್ಲಿ ಒಂದೇ ಇದ್ದಿದ್ದು, ಹೇಗಾದ್ರೂ ಮಾಡಿ 0.475 ಗೆಲ್ಲಲೇಬೇಕು ಅಂತ. 4ನೇ ತಾರೀಕು ಸಾಯಂಕಾಲ ಈ ಬೆಟ್ಟವನ್ನು ಶುರು ಮಾಡ್ತೀವಿ, ಯುದ್ಧವನ್ನು ಶುರು ಮಾಡ್ತೀವಿ. ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ 4-5-10 ಜನ ಕೂತ್ಕೊಂಡಿದ್ರೆ ಆಗಿರಲ್ಲ. ರಿಚ್ ಲೈನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ಗಳನ್ನ ಕಟ್ಕೊಂಡಿರ್ತವೆ. ಅವ್ರನ್ನ ಒಂದೊಂದೇ ಕ್ಲಿಯರ್ ಮಾಡ್ತಾ ನಾವು ಬೆಟ್ಟದ ತುದಿವರೆಗೂ ಹೋಗಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಶುರು ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ನಾನು ಅಬ್ಸರ್ವ್ ಮಾಡ್ತೀನಿ, ಮೊದಲನೇ 3 ಬಂಕರ್ಗಳು ಕಾಣಿಸ್ಕೊಂತವೆ. ಅವಾಗ ನಾನು ಅನ್ಕೊಂತೀನಿ, 120 ಜನ ಒಂದೇ ಸಲ ಅಟ್ಯಾಕ್ ಮಾಡಿದ್ರೆ ಒಂದು ಸರ್ಪ್ರೈಸ್ ಎಲಿಮೆಂಟ್, ಅವ್ರು ಇನ್ನೂ ಗೊತ್ತಿಲ್ಲ ನಾವು ಬಂದಿದ್ದೀವಿ ಅಂತ. ಅವ್ರು ಗೊತ್ತಾಗೋಕ್ಕಿಂತ ಮುಂಚೆ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಹಾಗಾಗಿ ಸರ್ಪ್ರೈಸ್ ಇರಲಿ ಅಂತ ನಾನೇನು ಮಾಡ್ತೀನಿ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. 3 ಜನ ಲೆಫ್ಟ್ ಸೈಡ್ ಬಂಕರ್ನ ಅಟ್ಯಾಕ್ ಮಾಡಬೇಕು, ನನ್ನ ಜೊತೆ ಒಂದು 3 ಜನ ಮಧ್ಯದ ಬಂಕರ್ನ ಅಟ್ಯಾಕ್ ಮಾಡಬೇಕು, ಆಮೇಲೆ ರೈಟ್ ಸೈಡ್ ಇದ್ದಂತ 3 ಜನ ಆ ಬಂಕರ್ನ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಹೇಗೆ ಮಾಡಬೇಕು? ಒಂದೇ ಸಲ ಅಟ್ಯಾಕ್ ಮಾಡಬೇಕು ಅಂದ್ರೆ ಆ 3 ಟೀಮ್ಗಳು ತಗೊಳ್ತಾ ಬಂಕರ್ ಹತ್ರ ಹೋಗ್ಬೇಕು. 1ನೇ ಬಂಕರ್, 2ನೇ ಬಂಕರ್, 3ನೇ ಬಂಕರ್, ಅಲ್ಲಿ ಹತ್ರ ಹೋಗಿ ನಾನು ನೋಡ್ತೀನಿ ಎರಡೂ ರೀಚ್ ಆಗಿದ್ದಾವೋ ಇಲ್ಲೋ, ನಾನು ರೀಚ್ ಆಗಿದ್ದೀನಿ ಇಲ್ಲ ಅಂತ. ರೀಚ್ ಆದ ತಕ್ಷಣ ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ನ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡ್ ತೆಗೆದ್ರಲ್ಲಿ ಎಸಿಬೇಕು. ಎಸೆದ ತಕ್ಷಣ ನಮ್ಮಲ್ಲಿದ್ದಂಥ ವೆಪನ್ ನ ತೆಗೆದು ಅದ್ರಲ್ಲಿ ಫೈರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ಸರಿ, ಶುರು ಆಗುತ್ತೆ. 2 ಟೀಮ್ ರೀಚ್ ಆಗ್ತವೆ, ನಂದು ಟೀಮ್ ರೀಚ್ ಆಗುತ್ತೆ. ನಾನು ನೋಡ್ತೀನಿ 2 ಟೀಮ್ ರೀಚ್ ಆಗಿದ ತಕ್ಷಣ ಒಂದು ಸಿಗ್ನಲ್ ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ಹೆಲ್ ಬ್ರೇಕ್ ಲೂಸ್ ಅಂತಾರಲ್ಲ, ಇಮ್ಯಾಜಿನ್ ಮಾಡಿ ಬೆಟ್ಟದ ತುದಿಯಲ್ಲಿ ಒಂದು ಚೂರು ಸೌಂಡ್ ಇಲ್ಲ, ಒಂದೇ ಸಲ ಗ್ರೆನೇಡ್ ಸಿಡಿತಾ ಇದೆ, ವೆಪನ್ಸ್ ತಗೊಂಡು ಫೈರ್ ಮಾಡ್ತಾ ಇದ್ವಿ. ಹೆಂಗಾಗಿರ್ಬಾರ್ದು ಪರಿಸ್ಥಿತಿ. ಅಷ್ಟೊಳಗೆ ಪಾಕಿಸ್ತಾನದವ್ರು ಮೇಲವ್ರು ಗೊತ್ತಾಗ್ಬಿಡುತ್ತೋ ಅವ್ರು ನಾವು ಅಟ್ಯಾಕ್ ಅನ್ನ ಮಾಡಿದ್ವಿ ಅಂತ, ಅವರು ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕೆಳಗಿದ್ದಂತ ನನ್ನ ಜವಾನ್ಸ್ ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ದ ಬೆಸ್ಟ್ ಪಾರ್ಟ್ ವಾಸ್, ಅವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ, ಅವ್ರು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಈ 3 ಬಂಕರ್ಗಳನ್ನು ವಶಪಡಿಸ್ಕೊಂಡ್ಬಿಡ್ತೀವಿ, ಆಕ್ಯುಪೈ ಮಾಡ್ಕೊಂತೀವಿ.
ನಾವು ಅದನ್ನ ಅಲ್ಲಿಂದ ಆಕ್ಯುಪೈ ಮಾಡ್ಕೊಂಡಿದೀವಿ ಅಂತಂದ್ರೆ ಅವ್ನು ಸ್ಯಾನಿಟೈಸ್ ಮಾಡ್ಬೇಕು, ಅಲ್ಲಿ ಶತ್ರುಗಳು ಬಾಡಿಗಳು ಬಿದ್ದಿರ್ತವೆ, ಅವ್ನಿಗೆ ಈಚೆ ಇಡಬೇಕು, ಅವ್ರೇನಾದ್ರೂ ಮೈನ್ಸ್ ಇಟ್ಟಿದ್ರೆ ಅವನ್ನ ಡಿಫ್ಯೂಸ್ ಮಾಡಬೇಕು, ಮತ್ತು ವೆಪನ್ಸ್ ಕೆಳಗಡೆ ಇರ್ತವೆ ಇವಾಗ ಮೇಲ್ಗಡೆ ವೆಪನ್ಸ್ ಅನ್ನ ಸೈಡ್ ಮಾಡ್ಬೇಕು. ಇದನ್ನೆಲ್ಲ ಮಾಡ್ಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಬಲಗಡೆ ಬಂಕರ್ ಎಡಗಡೆ ಬಂಕರ್ ಎಲ್ಲ ಕರೆಕ್ಟ್ ಆಗಿ ಆಕ್ಯುಪೈ ಆಗಿದೆಯೋ ಇಲ್ಲ ಅಂತ. ಅವಾಗ ನಾನು ಏನ್ ಕಾಣ್ತೀನಿ ಅಂದ್ರೆ ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದೆ. ಅವ್ನು ನೋಡಿದ ತಕ್ಷಣ ನಾನು ತಲೆ ಹೇಳ್ತಾ ಇದ್ದೆ ಅವ್ನು ಬದುಕಿಲ್ಲ ಅಂತ, ಬಟ್ ಹೃದಯ ಹೇಳ್ತಿದೆ ದೇವರೇ ಅವ್ನು ಬದುಕಿರ್ಲಿ, ಹೇಗಾದ್ರೂ ಮಾಡಿ ಅವನ್ನ ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿ ಉಳಿಸ್ಕೊಳೋಣ ಅಂತ ಓಡಿ ಬರ್ತೀನಿ ಅವನ ಕೆಳಗಡೆ. ಅವನ ಆ ಬಾಡಿನ ಇಂಟ್ರೀಟ್ ಮಾಡಿದಾಗ ನೋಡ್ತೀನಿ ಶ್ಯಾಮ್ ಸಿಂಗ್ ತಿರ್ಕೊಂಡ್ಬಿಟ್ಟಿದೆ. ಒಂದು ವಿಪರ್ಯಾಸ ಅಂದ್ರೆ ನೋಡಿ, ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಅಳ್ಲಿಕ್ಕಾಗಲ್ಲ, ಅವಳು ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೈನ್ಯದ ಅಧಿಕಾರಿಯಾಗಿ ನಾನು ಯಾರಾದ್ರೂ ಒಳಗೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಹಿಂದೆ 100 ಜನ ನನ್ನ ಸೈನಿಕರಿದ್ದಾರೆ, ಅವರಿಗೆ ಯುದ್ಧ ಆಡುವ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರೆ ಅಂತಂದೆ ಅಳ್ಳಿಕ್ಕಾಗ್ಲಿಕ್ಕೆ. ಅದಕ್ಕೆ ಅವನನ್ನ ಕೆಳಗೆ ಕಳಿಸಿ ಯುದ್ಧದ ಪರಿಸ್ಥಿತಿ ಎಲ್ಲ ನಡೀತಾನೆ ಇರ್ತವೆ, ಮುಂದೆ ಹೋಗ್ತಾನೆ ಇರಬೇಕು. ಸಾವು ನೋವು ಇಸ್ ಪಾರ್ಟ್ ಆಫ್ ದ ಬ್ಯಾಟಲ್. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. ಈ ಯುದ್ಧದ ಸಂದರ್ಭದಲ್ಲಿ ನಾನು ಹೇಳಿದ್ದೀವಿ ಕಾಮನ್ ನಮ್ಗೆ ಹೇಗೆ ಅಂತಂದ್ರೆ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್, ಒಂದೊಂದು ಬಂಡೆಗಳು ಕೂಡ ಇಂಪಾರ್ಟೆಂಟ್, ಒಂದೊಂದು ಸಂಗಡಿ ಇಂಪಾರ್ಟೆಂಟ್, ಒಂದೊಂದು ಬಂಕರ್ ಇಂಪಾರ್ಟೆಂಟ್. ಅಲ್ಲಿಂದ 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. 6ನೇ ತಾರೀಕು ಮಧ್ಯಾಹ್ನ ಅವಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ಒಂದು ಮೆಸೇಜ್ ನ ಕೊಡ್ತಾರೆ, ರೇಡಿಯೋ ಸೆಂಟರ್ ಒಂದು ಮೆಸೇಜ್ ಬರ್ತೀನಿ, ನಮಗೆ 4ನೇ ತಾರೀಕು ಮಧ್ಯಾಹ್ನ ನೀವು ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮ್ಗೇನಾದ್ರೂ ಊಟಕ್ಕೆ ಕಳಿಸಲ್ಲ. ನನಗೆ ಗೊತ್ತು ಊಟ ಬರ್ಬೇಕಂದ್ರೆ ಬೆಟ್ಟದ ಕೆಳಗಿಂದ ಊಟ ಬರಬೇಕು. ನಾವು ಸತತವಾಗಿ 2 ದಿನ ಹೋರಾಡ್ತಾ ನಮ್ಮಲ್ಲಿ ಇದ್ದಂತ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾನು ಮತ್ತೆ ರೇಡಿಯೋ ಸೆಂಟರ್ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟಕ್ಕೆ ಚಿಂತೆ ಬಿಡಿ, ಒಂದಿಷ್ಟು ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಕಡಿಮೆ ಆಗ್ತಿದೆ, ಅವನ್ನ ಕಳಿಸ್ಕೊಡಿ. ಯಾಕಂದ್ರೆ ಅಮ್ಯುನಿಷನ್ ಡಂಪ್ ನಾವು ಮಧ್ಯದಲ್ಲಿ ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ನಮ್ಮ ಗುಂಡು ಮದ್ದುಗಳು ಬರೋದು ಈಸಿ. ಊಟ ಬರ್ಬೇಕಂದ್ರೆ ಬೆಟ್ಟದ ಕೆಳಗಡೆಯಿಂದ ಬರಬೇಕು. ನಾನು ಮೆಸೇಜ್ ಕೊಡ್ತೀನಿ, ನಾವು ಊಟಕ್ಕೆ ಚಿಂತೆ ಬಿಟ್ಬಿಡಿ ಅಂತ. ಮಂಡ್ರೆ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, 2 ದಿನ ಊಟ ಇದ್ದಂಗೆ ಅದಾದ ನಂತರನೂ ಇನ್ನು ಮುಂದೆ ಯುದ್ಧ ಮಾಡಬೇಕು ಅಂದ್ರೆ ಯು ನೀಡ್ ಫಿಸಿಕಲ್ ಸ್ಟ್ರೆಂತ್, ರೈಟ್? ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್ ಲೇಡೀಸ್ ಅಂಡ್ ಮೆನ್, ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಬಿದ್ದಿರುತ್ತೆ. ಮೇಲಿನ ಭಾಗದ ಹಿಮ ಏನಿರುತ್ತೆ ಅಲ್ಲೇ ಶೆಲ್ಲಿಂಗ್ ಆಗಿರುತ್ತೆ, ಅಲ್ಲೇ ಓಡಾಡಿರ್ತೀವಿ, ಅಲ್ಲಿ ಯಾರಾದ್ರೂ ಗುಂಡು ತಗಲಿರುತ್ತೆ, ರಕ್ತ ಸುರುತ್ತೆ, ಮೇಲಿನ ಭಾಗ ಎಲ್ಲ ಗಲೀಜ್ ಕಪ್ಪಾಗಿ ಹೋಗ್ಬಿಡುತ್ತೆ. ಆ ಮೇಲಿನ ಭಾಗದ ಹಿಮ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗದ ಹಿಮ ಸ್ವಲ್ಪ ಫ್ರೆಶ್ ಅನ್ನೋ ಅನಿಸಿತ್ತು, ಅದನ್ನು ಬಾಯಲ್ಲಿ ಹಾಕೊಂತ ಇದ್ವಿ. ಜಸ್ಟ್ ಟು ಗೆಟ್ ಅ ಫೀಲ್, ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಗಿದೆ ಅನ್ನೋ ಒಂದು ಅನಿಸಿಕೆ ಕಾರಣಕ್ಕೋಸ್ಕರ ಅದನ್ನು ತಿಂತ ಇದ್ವಿ. ಅವಾಗ ಈ ತರ ಮೆಸೇಜ್ ಕೊಟ್ಟಾಗ ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಅಂದ್ರೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತಗೊಂಡು ಗುಂಡು ಮದ್ದುಗಳನ್ನ ತಗೊಂಡು ಅವ್ರ ಟೀಮ್ ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಅವ್ರು ಜಾಯ್ನ್ ಆದಾಗ ಒಂದು ಹೊಸ ಹುಮ್ಮಸ್ ನಮಗೆ, ಅಂದ್ರೆ ಮೊದಲನೇ ಬ್ಯಾಟಲ್ ನಾವು ಗೆದ್ದು ಬಿಟ್ಟಿದ್ದಾರೆ, ಅವ್ರು ಬಂದ್ರೆ ಇನ್ನೂ ಚಾರ್ಜ್ ಮಾಡ್ತಾ ಇದ್ವಿ. ಅವ್ರು ಇಲ್ಲಿ ಕುತ್ಕೊಂಡು ಫೈರ್ ಮಾಡ್ತಾ ಇದ್ರೆ ನಾನು ಮುಂದೆ ಓಡೋಗ್ತಾ ಇದ್ದೀನಿ, ನಾನು ಅಲ್ಲಿ ಕುತ್ಕೊಂಡು ನಾನು ಕವರಿಂಗ್ ಫೈರ್ ಮಾಡ್ತೀನಿ, ಅವ್ರು ಮುಂದೆ ಹೋಗ್ತಾರೆ. ನಾನು ಹೇಳಿದಾಗ ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳ ಹತ್ರ ಹೋದ್ರೆ ಅಷ್ಟು ಮುಂದೆ ಹೋಗ್ತಾ ಇದೀವಿ, ಆ ಬೆಟ್ಟದ ತುದಿಗೆ ಅಷ್ಟು ಹತ್ರ ಹೋಗ್ತಾ ಇದ್ದೀವಿ ಅಂತ. ಹೀಗೆ ಮಾಡ್ತಾ 7ನೇ ತಾರೀಕು ಬೆಳಗಿನ ಜಾವದವರೆಗೂ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ಗೆದ್ರೆ ನಾವು ಆ ಬೆಟ್ಟವನ್ನು ವಶಪಡಿಸ್ಕೊಂಡಾಗುತ್ತೆ. ನಾನೊಂದು ಬಂಕರ್ ಕುತ್ಕೊಂಡಿದ್ದೀನಿ, ನನ್ನ ಕೈಯಲ್ಲಿ ಒಂದು AK-47 ಅಂತ ಕೇಳಿದ್ರೆಲ್ಲ ಗನ್ ಇದೆ. ನನ್ನ ಬಲಗಡೆ ಒಂದು ಬಂಕರ್ ಇದೆ, ಬಂಕರ್ ಆಚೆ ಪಾಕಿಸ್ತಾನದ ಕೊನೆಗೆ ಪೋಸ್ಟ್ ಇದೆ. ಅದನ್ನ ಗೆದ್ರೆ ನಾವು ಗೆದ್ದಾಗುತ್ತೆ. ನಂಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಬಂಡೆಗಳು ಹತ್ತೀನಿ, ಫೈರ್ ಮಾಡ್ತೀನಿ, ಕೆಳಗೆ ಕುತ್ಕೊಂತ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಒಂದು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ ಅವರು. ಹ್ಯಾಂಡ್ ಗ್ರೆನೇಡ್ ನಾನು ಕುತ್ಕೊಂಡಿದ್ದೀನಿ, ಕಾಲ್ ಚಾರ್ಜಿಂಗ್ ಕುತ್ಕೊಂಡಿದ್ದೀನಿ ಅಂದ್ರೆ ಹ್ಯಾಂಡ್ ಗ್ರೆನೇಡ್ ಬಂದು ಇಲ್ಲಿ ಬೀಳುತ್ತೆ, ಕಾಲೇಜಲ್ಲಿ ಬೀಳುತ್ತೆ. ಹ್ಯಾಂಡ್ ಗ್ರೆನೇಡ್ ಎಷ್ಟು ಜನ ಅದ್ರ ಬಗ್ಗೆ ಗೊತ್ತಿದೆ? ಕೈ ಕನ್ನಡದಲ್ಲಿ ಕೈ ಬಾಂಬು ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಈ ತರ ಮೂವಿದಲ್ಲಿ ನೋಡಿರ್ಬೋದು, ಪಿಂತಲ್ಲಿ ಈ ತರ ಎಸಿತಾರಲ್ಲ, ಅದಕ್ಕೆ ಹ್ಯಾಂಡ್ ಗ್ರೆನೇಡ್ ಅಂತ ಹೇಳ್ತಾರೆ. ಆ ಹ್ಯಾಂಡ್ ಗ್ರೆನೇಡ್ ಎಸಿದ್ರೆ ಅದು ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ನಾವು ಯು ಶುಡ್ ನೋ ವಾಟ್ಸ್ ದ ಡಿಸೈನ್ ಆಫ್ ಹ್ಯಾಂಡ್ ಗ್ರೆನೇಡ್. ಆ ಒಂದು ಬಾಂಬ್ ಅನ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಪಿನ್ ತರದು ಎಸದ ತಕ್ಷಣ ಬ್ಲಾಸ್ಟ್ ಆದ್ರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಪಿನ್ ತೆಗಿತೀರಾ, ಎಸಿತೀರಾ, ಅದನ್ನು ಅಲ್ಲಿ ಬಿದ್ದು ಒಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಟೈಮ್ ಬೇಕು 4 ಸೆಕೆಂಡ್ಸ್ ಅಂತ ಹೇಳ್ತೀವಿ, 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಯಾಕಂದ್ರೆ ಪಿನ್ ತೆಗಿಬೇಕು, ಎಸಿಬೇಕು, ಅಲ್ಲಿ ಹೋಗಿ ಬಿದ್ದು ಒಂದು 2-3 ಸೆಕೆಂಡ್ ನಂತರ ಬ್ಲಾಸ್ಟ್ ಆದ್ರೆ ಮ್ಯಾಕ್ಸಿಮಮ್ ಕ್ಯಾಶುಯಾಲಿಟಿ, ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಗುತ್ತೆ. ಅದೇ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಏನಾದ್ರು ಗ್ರೆನೇಡ್ ಬಿಡಿಸಿಡಿದ್ರೆ ಸುಮಾರು 10 ಮೀಟರ್ ಅಕ್ಕಪಕ್ಕ ಇಲ್ಲಿರ್ತಲ್ಲ ಎಲ್ಲ ಚಿದ್ರ ಆಗುತ್ತೆ. ಅಂತ ಒಂದು ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬಿದ್ದಿದೆ. ಇವಾಗ ನನಗೆ ಏನು ಆಪ್ಷನ್ ಇದೆ? ನಾನು ಎದ್ದು ಓಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ಕುತ್ಕೊಂಡು ಕಾಯ್ತಾ ಇರ್ತಾರೆ, ಗ್ರೆನೇಡ್ ಎಸ್ತಿದ್ದೀವಿ, ಹರಕತ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಶೂಟ್ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಅದಾಗಲ್ಲ. ಆ ಹ್ಯಾಂಡ್ ಗ್ರೆನೇಡ್ ನಾವು ಬದಿಬೇಕು ಅಂದ್ರೆ ಎಲ್ ಶೇಪ್ ಗ್ರೆನೇಡ್ ಇದೆ, ಎಲ್ ಶೇಪ್ ಬಂಕರ್ ಇದೆ. ನಾನು ಈ ಕಡೆ ಕುತ್ಕೊಂಡಿದ್ರೆ ನನ್ನ ಜವಾನ್ ಸಿಬ್ರು ಆ ಕಡೆ ಕುತ್ಕೊಂಡಿದ್ದಾರೆ.
ನನ್ನ ಕಾಲಿಂದ ಹ್ಯಾಂಡ್ ರನ್ನ ಅವ್ರ ಹತ್ರ ಹೇಗೆ ಗೊತ್ತಿದೆ ಮನಸ್ಸು ಒಪ್ಪಲ್ಲ. ಸೊ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ 4 ಸೆಕೆಂಡ್ ಟೈಮ್ ಲ್ಯಾಗ್ ಅಂತ ಇರುತ್ತೆ ಅಂತ. ಸೊ ನನಗೆ ಇದ್ದಿದ್ದು ಒಂದೇ ಅವಕಾಶ, ಅದನ್ನು ಎತ್ಕೊಂಡೆ ವಾಪಸ್ ಹೆಸಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಆ ಥರ ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹಚ್ತೀರಾ, ಒಂದು ಏನಾದರೂ ಒಂದು ಲೈಟ್ ಕ್ರ್ಯಾಕರ್ ಅಂದ್ರೆ ಪಟಾಕಿ ಹಚ್ಚಿದಾಗ ಎಷ್ಟು ದೂರ ಓಡೋಗ್ತೀರಾ. ಇಟ್ಸ್ ಅ ಲೈವ್ ಕರೆಂಟ್ ವಿತ್ ಕಿಲಿಂಗ್ ರೇಡಿಯಸ್ ಆಫ್ 10 meters. ಅದನ್ನ ಎತ್ಕೊಂಡೆ ವಾಪಸ್ ಹೆಸಲಿಕ್ಕೆ ಹೋದೆ. ನೀವೇನಾದರೂ ಒಂದು ಕಲ್ಲನ್ನ ಎಸಿದ್ರಿ, ಒಂದು ಚಂಡನ್ನ ಎಸಿದ್ರಿ ಅಂದ್ರೆ ನಿಮ್ಗೆ ಪ್ರಾಪರ್ ಹಿಂಗೆ ಸ್ವಿಂಗ್ ಸಿಕ್ಕರೆ ತಾನೇ ದೂರ ಹೋಗೋದು. ನನಗೆ ಆ ಸ್ವಿಂಗ್ ಸಿಗಲಿಲ್ಲ, ಯಾಕಂದ್ರೆ ನಾನು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ, ಎತ್ಕೊಂಡೆ ವಾಪಸ್ ಹೆಸಲಿಕ್ಕೆ ಹೋದೆ. ಬಟ್ ದುರದೃಷ್ಟ ಅಂದರೆ ಆ ಬಂಡೆಯಲ್ಲಿ ಬಡಿದು ಉಳ್ಳಿ ಬಂದು ಮಾತಂತ ಆ ಒಂದು 4 ಸೆಕೆಂಡಲ್ಲಿ ಬಹುಶಃ ನಾನು 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಅಬೌಟ್ 1 odd second to go. ಸಾವನ್ನ ತುಂಬ ಐ ಆಮ್ ನಾಟ್ ಡ್ರಮಟೈಸಿಂಗ್, ಐ ಆಮ್ ನಾಟ್ ವರ್ಣಿಸಿ ಹೇಳ್ತಾ ಇಲ್ಲ. ಐ ಹ್ಯಾವ್ ಸೀನ್ ಡೆತ್ ಅಟ್ ವೆರಿ ಕ್ಲೋಸ್. ಬಟ್ ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೇಗೆ ಬಂತು, ಕೆಳಗೆ ಹೇಗೆ ಬಿತ್ತು, ಹೇಗೆ ರೆಸ್ಟಿಗೆ ಬಂತು, ಹೇಗೆ ಸೌಂಡ್ ಮಾಡ್ತು, ಎಲ್ಲ ನಿಂತಿದೆ. ನಿಮ್ಗೆ ಅನ್ಸುತ್ತೆ 1 ಸೆಕೆಂಡಲ್ಲಿ ಏನಾಗುತ್ತೆ ಅಂತ. ಈವನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಇನ್ ಅ ಸಿಚುವೇಶನ್ ಲೈಕ್ ಡೆತ್ ಮ್ಯಾಟರ್ಸ್. ಒಂದೊಂದು ಕ್ಷಣ ಕೂಡ ಇಂಪಾರ್ಟೆಂಟ್ ಇರ್ತದೆ. ಅವಾಗ ನಾನು ಅನ್ಕೊಂತಾ ಇದ್ದೀನಿ, ನವೀನ್ ನೀನೇನು ಬದುಕಲ್ಲ, ನಿನ್ನ ಸುದ್ದಿ ಗೊತ್ತಾದ ತಕ್ಷಣ ನಿನ್ನ ತಂದೆ ತಾಯಿಗೆ ನೋವು ಆಗೇ ಆಗುತ್ತೆ. ನೀನು ಹೀಗೆ ಅನ್ನೋದು ಕೂತ್ಕೊಂಡಿದ್ರೆ ಆ ಗ್ರೆನೇಡ್ಸ್ ಹಿಡಿದಾಗ ನಿನ್ನ ಮೇಲಿನ ಭಾಗ ಎಲ್ಲ ಚಿತ್ರ ಆದರೆ ಮನೆಗೆ ವಾಪಸ್ ನವೀನ್ ಅಂತ ಏನಂತ ಕಳಿಸ್ತಾರೆ. ಎಲ್ಲೋ ಒಂದಿಷ್ಟು ಬಿದ್ದಂಥ ಆರಿಸಿದಂಥ ಮಾಂಸ ತುಂಡುಗಳು, ಎಲುಬು ತುಂಡುಗಳನ್ನ ಒಂದು ಗೋಣಿಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ. ಒಂದು ಪಕ್ಷ ನಾನು ಅವ್ರ ಮುಖ ನೋಡೋ ಒಂದು ಅವಕಾಶ ಅವ್ರಿಗೆ ಕೊಡಬಾರ್ದ ಅಂತ ದೇವರಿಗೆ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ. ದೇವರಿಗೆ ನಾನು ಸಾಕಿನ ಕೊಟ್ಟು, ಬಟ್ ಅಟ್ಲೀಸ್ಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ತಂದೆ ತಾಯಿಗೆ ಒಂದು ಪಕ್ಷ ನನ್ನ ಮುಖ ನೋಡೋ ಅವಕಾಶ ಮಾಡಿಕೊಡು ಅಂತ ವಿತ್ ಪ್ರೇಯರ್ ಆನ್ ದ ಲಿಪ್ಸ್. ಆ ಬಂಡೆಗಲ್ಲಿ ನಿಂತಲ್ಲ, ಅದ್ರ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಜಿಗಿದೆ. ಮೇಲಿನ ಭಾಗ ಆ ಬಂಡೆಗಲ್ಲಿ ಹಿಂದೋಯ್ತು, ಕೆಳಗಿನ ಭಾಗ ಕಾಲುಗಳು ಎಕ್ಸ್ಪೋಸ್ ಆಯಿತು. ಆ್ಯಂಡ್ ದ ಗ್ರೆನೇಡ್ ಟುಕ್ ಆಫ್, ಗ್ರೆನೇಡ್ ಬ್ಲಾಸ್ಟ್. ನಿಮ್ಗೆ ಏನಾದರೂ ಒಂದು ಬಿಸಿ ಪಾತ್ರೆ ಮುಟ್ಟಿದ ತಕ್ಷಣ ನಿಮಗೆ ಒಂದು ಗೊತ್ತಾಗ್ಬಿಡುತ್ತೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ. ನಿಮ್ಮ ಬ್ರೈನ್ ಇಮಿಡಿಯೇಟ್ ಬ್ರೈನ್ ಹೋಗುತ್ತೆ, ನೀವು ಕೈ ತಗೊಂತೀರ. ಬಟ್ ಈ ಬ್ಲಾಸ್ಟ್ ಆದಾಗ ನಿಮ್ಗೇನು ಗೊತ್ತಾಗಲ್ಲ. ಐ ವಾಸ್ ಇನ್ ಸ್ಟೇಟ್ ಆಫ್ ಹಾಲುಸಿನೇಷನ್ ಅಂತ ಇರಲ್ಲ, ಬದುಕಿದಿನೋ ಸತ್ತಿದಿನೋ ಏನೂ ಗೊತ್ತಾಗ್ತಾ ಇಲ್ಲ. ಒಂದು 15 ಸೆಕೆಂಡ್ ನನಗೇನು ಗೊತ್ತಾಗ್ತಾ ಇಲ್ಲ. ಆ ಒಂದು 15 ಸೆಕೆಂಡ್ ಆದ ನಂತರ ರಿಂಗಿಂಗ್ ಸೌಂಡ್ ಅಂತ ಹೇಳಿದ್ರೆ, ಕಿವಿಯಲ್ಲಿ ಗುಯಿ ಅಂತ ಹೇಳಿದ್ರಲ್ಲ, ಗುಯಿಗುಟ್ಟದ್ದು ಕೇಳ್ತಾ ಇದೆ, ಕಣ್ಣು ಮಂಜಾಗಿದೆ, ಡಸ್ಟ್ ಆಲ್ ಓವರ್. ನಾನು ಬಂಕರ್ ನಿಂದಿಲ್ಲ, ಅದು ಫುಲ್ ಕೊಲಾಪ್ಸ್ ಆಗಿಬಿಟ್ಟಿದೆ. ಅಲ್ಲಿದ್ದಂಥ ಬಂಕರ್ ಕೊಲಾಪ್ಸ್ ಆಗಿದೆ. 15 ಸೆಕೆಂಡ್ ನಂತರ ನಂಗೆ ಏನು ಅನಿಸ್ತಿದೆ ಅಂದರೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ, ಲಾಂಚ್ ಮಾಡ್ತಾರೆ. ಅಂದರೆ ಅವರು ನಮ್ಮ ಹತ್ರ ಓಡಿ ಬರ್ತಾ ಇದ್ದಾರೆ, ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಬಂಕರ್ನ ವಶಪಡಿಸ್ಬೇಕಂತ ಅವ್ರನ್ನ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಏನು ನೋಡ್ತೀನಿ ಅಂದರೆ, ಅಲ್ಲಿಂದ ಯಾರೋ ಒಬ್ಬರು ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾರೆ. ಅವರು ಪಾಕಿಸ್ತಾನದ ಹತ್ರ ಫೈರ್ ಮಾಡ್ತಾ ಇದ್ದಾರೆ. ಅಲ್ಲಿ ಎದುರಿಗೆ ನಿಂತ್ಕೊಂಡು ಒಂದು ಮಾತನ್ನ ಹೇಳ್ತಾರೆ, ನವೀನ್ ತು ಡರ್ನಾ ನೈ ಮೈ ಆಕೆ ಅವನು ಅಂತ. ಅವಾಗ ಕಂಡುಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವ್ರು ಪಾಕಿಸ್ತಾನದ ಬಳಿ ಫೈರ್ ಮಾಡ್ತಾರೆ. ಇದರಲ್ಲಿ ಯಾರಾದರೂ ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು, ಯಾರಾದ್ರೂ ನೋಡಿದ್ರೆ? ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು. ಐ ಕುಡ್ ಸಿ ಜಸ್ಟ್ ಅಬೌಟ್ ಕಪಲ್ ಆಫ್ ಹ್ಯಾಂಡ್ಸ್ ಬೀಂಗ್ ರೇಸ್ಡ್. ಒಂದು 2-3 ಜನ ನೋಡಿದ್ರೆ ಅನ್ಸುತ್ತೆ. ಆ ಶೇರ್ಷಾ ಅನ್ನೋ ಮೂವಿದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಗ್ಗೆ ಬಯೋಪಿಕ್ ಯಾರಾದರೂ ನೋಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗೋದನ್ನು ನೋಡಿ. ನಿಮ್ಗೊಂದು ಇಮ್ಯಾಜಿನೇಷನ್ ಸಿಗುತ್ತೆ ಆ ಯುದ್ಧ ಹೇಗಾಗಿತ್ತು ಅಂತ. ಆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಯೋಪಿಕ್ ಏನಿದೆ, ಶೇರ್ಷಾ ಅಂತ ಮೂವಿದಲ್ಲಿ ಈ ಒಂದು ಸೀನನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಹೇಗೆ ಪೆಟ್ಟು ಬೀಳುತ್ತೆ, ನನ್ನನ್ನು ಹೇಗೆ ರೆಸ್ಕ್ಯೂ ಮಾಡ್ತಾರೆ, ಇದೆಲ್ಲ ಅದರಲ್ಲಿ ಕ್ಯಾಪ್ಚರ್ ಆಗಿದೆ. ನನ್ನನ್ನು ಅವರು ಬಂಕರ್ ಕೊಲಾಪ್ಸ್ ಆಗಿದೆ, 2 ಕಾಲಿಗೆ ಪೆಟ್ಟಿದೆ, ಹಾಗಾಗಿ ನಾನು ಎದ್ದಳಂಗಿಲ್ಲ, ನಿಂದಿರಂಗಿಲ್ಲ, ಹೋಗಂಗಿಲ್ಲ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ನನ್ನನ್ನು ಎಳ್ಕೊಂಡು ಒಂದಿಷ್ಟು ದೂರ ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು 15 ಮೀಟರ್ ದೂರ ಕರ್ಕೊಂಡು ಹೋಗಿ ಅದನ್ನು ಬಿಟ್ಟು ನಮಗೆ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತಾರೆ. ಅವಾಗ ಆ ಮೂವಿದಲ್ಲಿ ಇದನ್ನು ತೋರಿಸಿದರೆ, ಸರ್ ಮುಜೆ ನಿಚೆ ಮತ್ ಬಿಜು ಮುಜೆ ಲಡನ ಹೆಸರು, ನನ್ನ ಕೆಳಗೆ ಕಳಿಸ್ಬಿಡಿ, ನಾನು ಯುದ್ಧ ಮಾಡಬೇಕು ಅಂತ ಹೇಳಿದನ್ನ ಮೂವಿದಲ್ಲಿ ತೋರಿಸಿದ್ದಾರೆ. ಇವಾಗ ನೋಡಿದರೆ ನಾನು ಅದನ್ನು ಯಾಕೆ ಅಂತಿದ್ದೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು 2 ಕಾಲಿಗೆ ಪೆಟ್ಟಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಓಡಕ್ಕಾಗಲ್ಲ. ವಾಟ್ ಯೂಸ್ ಐ ವಾಸ್ ದೇರ್. ಬಟ್ ದ ವೆರಿ ಫ್ಯಾಕ್ಟ್ ದಟ್ ನನ್ನ ಜವಾನ್ಸ್ ಏನಿದ್ರು ಅವ್ರ ಜೊತೆಗೆ ನಾನು ಯುದ್ಧವನ್ನು ಶುರು ಮಾಡಿದ್ದೆ. ಅವ್ರ ಜೊತೆಗೆ ನನ್ನ ಕೊನೆಗೆ ಉಸಿರಿರೋವರೆಗೂ ಅವ್ರ ಜೊತೆಗೆ ಇರಬೇಕು, ಇಲ್ಲ ಭಾರತದ ಬಾವುಟವನ್ನು ಹಾರೋದನ್ನ ನೋಡಬೇಕು ಅನ್ನೋ ಇಚ್ಛೆಯಿಂದ ನನ್ನ ಕೆಳಗೆ ಕಳಿಸ್ಬೇಡಿ ಅಂತ ಹೇಳ್ತಾರೆ. ಅಲ್ಲಿಂದ ಅವಿಲ್ಲ, ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ಸರಿ, ಅವರು ಸೀನಿಯರ್ ಆಗಿರೋದನ್ನ ಹೋಗ್ಬೇಕು. ಅವ್ರ ಮೇಲ್ಗಡೆ ಓಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕೆಳಗಡೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಯಾರೋ ಬಂದು ರೆಸ್ಕ್ಯೂ ಮಾಡೋಂಗಿಲ್ಲ. ಸುಮಾರು ಒಂದು 150 ಮೀಟರ್ ಇಮ್ಯಾಜಿನ್ ಮಾಡಿ, 100 ಮೀಟರ್ಸ್ ಓಡಿದ್ರೆ ನಾನು 150 ಮೀಟರ್ ನನ್ನ ದೇಹದ ಭಾರವನ್ನು ಎಳ್ಕೊಂಡು ಕೆಳಗಡೆ ಬಂದೆ. ಒಂದು ಬಂಡೆಗಲ್ಲಿ ನಿಂತು ಕೂತ್ಕೊಂಡು ನೋಡ್ಬೇಕು ಅಂತಂದ್ರೆ ಹಿಂದೆ ತಿರುಗಿ ನೋಡಿದ್ರೆ ನಾನು ಎಲ್ಲೆಲ್ಲಿಂದ ಬಂದಿದ್ದೀನೋ ಅಲ್ಲಿ ಕಾಲು ನಾನು ಎಳೆದಿರೋದು ರಕ್ತ ಕಾಣ್ತಾ ಇತ್ತು. ಅಷ್ಟು ಮಾರ್ಕ್ ಬಿದ್ದು ಬಿಟ್ಟಿದೆ.
ಕಾಲಿನ ಸ್ಟೇಟ್ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಅಂದ್ರೆ ಎಡಗಾಲು ಫುಲ್ ಸ್ಮ್ಯಾಶ್ ಆಗ್ಬಿಟ್ಟಿದೆ, ಬಲಗಾಲು ಫುಲ್ ಜೋದಾಡ್ತಾ ಇದೆ. ಆ ಎಡಗಾಲು ತುಂಬಾ ದಪ್ಪ ಶೂ ಕೊಟ್ಟಿದ್ರೆ ಆ ಶೂನು ಕೂಡ ತೂತಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಆ ಬಲಗಾಲಿನ ಶೂ ತೆಗೆದಾಗ ಅದರಲ್ಲಿ ಎಷ್ಟು ರಕ್ತ ಸುತ್ತ ತುಂಬಿಕೊಂಡಿತ್ತು ಅಂದ್ರೆ ತೆಗೆದ ತಕ್ಷಣ ಕೆಳಗಡೆ ಇದ್ದಂತ ಬಿಳಿ ಐಸೆಲ್ಲ ಕೆಂಪಾಗಿ ಹೋಗುತ್ತೆ, ಅಷ್ಟು ರಕ್ತ ಸುಡುತ್ತೆ ಕಾಲಿನ. ಕಾಲು ಫುಲ್ ಜೊತಾಡ್ತಾ ಇದೆ. ಯಾರಾದ್ರೂ ಹಿಡಿದು ಹಿಂಗೆ ಎಡಗಡೆ ಕಿತ್ಕೊಂಡ್ ಬಂದ್ಬಿಡ್ತಾನೆ, ಆ ಸ್ಟೇಟಲ್ಲಿ ಇದೀನಿ. ನಾನು ಜವಾನ್ನ ಬಂದು ಬರ್ತಾನೆ, ನನ್ನ ಹೆಗಲ ಮೇಲೆ ಹೊತ್ಕೊಂತಾನೆ, ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಓಡ್ತಾ ಇದ್ದಾನೆ, ಓಡ್ ಬೀಳ್ತಾ ಇದ್ದಾನೆ. ಅಷ್ಟೊಳಗೆ ನಾನು ನೋಡ್ತಾ ಇದ್ದೀನಿ ಪಾಕಿಸ್ತಾನದವ್ರು ಫೈರ್ ಮಾಡ್ತಾ ಇದ್ದಾರೆ, ಆ ಬುಲೆಟ್ ಐಸಲ್ಲೂ ಸಿಡಿತಾ ಇರೋದು ನಾನು ಕಾಣ್ತಾ ಇದ್ದೆ. ಆ ಸಮಯದಲ್ಲಿ ಏನು ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ. ನಾನು ಆ ಸಮಯದಲ್ಲೂ ಕೂಡ ಹಿಂತಿರುಗಿ ನೋಡ್ತಾ ಇದ್ದೀನಿ. ನನ್ನ ಕಾಲೆಲ್ಲಾದ್ರೂ ಬಿದ್ದು ಬಿಟ್ರೆ, ಕಿತ್ಕೊಂಡು ಬಿದ್ದರೆ ಅದನ್ನು ತೊಗೊಂಡು ನಾನು ಕೆಳಗೆ ಹೋಗಿ ಏನಾದರೂ ಟ್ರೀಟ್ಮೆಂಟ್ ಮಾಡಪ್ಪ, ಡಾಕ್ಟರ್ ಬಲಿಯಪ್ಪ ಅಂತ ಹೇಳಿದ್ರೆ ಐ ವಾಸ್ ಇನ್ ದ್ಯಾಟ್ ಸ್ಟೇಟ್ ಆಫ್ ಮೈಂಡ್, ನಾಟ್ ರಿಯಲೈಸಿಂಗ್ ವಾಟ್ಸ್ ಪ್ರಾಕ್ಟಿಕಲ್, ವಾಟ್ಸ್ ಇಂಪ್ರಾಕ್ಟಿಕಲ್. 7ನೇ ತಾರೀಕು ಬೆಳಗಿನ ಜಾವ ಕೈ ಬೀಳುತ್ತೆ. ನನ್ನ ಕೆಳಗೆ ಕರ್ಕೊಂಡು ಬಂದಾಗ ಸಾಯಂಕಾಲ ಆಗೋಗ್ಬಿಟ್ಟಿದೆ, ರಾತ್ರಿ ಆಗೋಗ್ಬಿಟ್ಟಿದೆ. ಡಾಕ್ಟರ್ ನೋಡಿದ ತಕ್ಷಣ ಹೇಳಿದ್ರೆ ನಮಗೆ ಇಟ್ಸ್ ಅ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್. ಅದ್ಭುತ ಆಯಿತು ಅಂದ್ರೆ ನೀನು ಹೆಂಗೆ ಸರ್ವೈವ್ ಆಗಿದೆ ಗೊತ್ತಿಲ್ಲ. ನಿನ್ನ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದರೆ ಸಾಧ್ಯ ಆದ ತಕ್ಷಣ, ಯಾವಾಗ ಸಾಧ್ಯ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ 7ನೇ ತಾರೀಕು ರಾತ್ರಿ ಆಗೋಗ್ಬಿಟ್ಟಿದೆ. 8ನೇ ತಾರೀಕು ಬೆಳಗ್ಗೆ ನಿನ್ನ ಶ್ರೀನಗರಿಗೆ ಉಧಂಪುರ್ ಹಾಸ್ಪಿಟಲ್ಗೆ ಕಳಿಸ್ತೀವಿ ಅಂತ. ಸರಿ ಅಂತ ನನಗೊಂದು ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಇದು ಬೆಟ್ಟದ ಮೇಲೆ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. 8ನೇ ತಾರೀಕು ಬೆಳಗಿನ ಜಾವ ಆಗುತ್ತೆ. ನಾನು ಇನ್ನೂ ಸ್ಟ್ರೆಚರಲ್ಲಿ ಮಲಗಿಸಿದ್ದಾರೆ ನನ್ನನ್ನು. 8ನೇ ತಾರೀಕು ಬೆಳಗಿನ ಜಾವ ನನ್ನ ಹೆಲಿಕಾಪ್ಟರ್ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಲೋಡ್ ಮಾಡಿ ನನ್ನನ್ನು ಇದು ಕರ್ಕೊಂಡು ಹೋಗಿ ಶ್ರೀನಗರ್ ಕರ್ಕೊಂಡು ಹೋಗ್ಬೇಕು. ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಜೊತೆಗೆ ಬರ್ತಾರೆ. ಹೆಲಿಕಾಪ್ಟರ್ ಹಾರುತ್ತೆ, ಸ್ವಲ್ಪ ದೂರ ಹೋಗುತ್ತೆ. ದೂರ ಹೋದ ನಂತರ ನನ್ನ ಜೊತೆ ಇದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನು ಎದ್ದೇಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ ने उठने से मना किया हुआ है, ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದ್ರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಅವಾಗ ಎಷ್ಟು ಖುಷಿ ಆಯ್ತು ನನಗೆ ಅಂತಂದ್ರೆ, ನಾನು ಅನ್ಕೊಂಡೆ ನವಿ ವೆದರ್ ಯು ಲಿವ್, ನೀನು ಬದುಕ್ತೀಯೋ ಸಾಯ್ತೀಯೋ, ದಟ್ಸ್ ನಾಟ್ ವಾಟ್ ಮ್ಯಾಟರ್ಸ್. ದ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲೀಟ್. ಭಾರತೀಯ ಸೇನೆ ನಿನಗೆ ಏನೊಂದು ಟಾಸ್ಕ್ ಅನ್ನ ಕೊಟ್ಟಿತ್ತು, ನಿನಗೆ ಒಂದು ಕೆಲಸವನ್ನು ಕೊಟ್ಟಿತ್ತು, ಅದನ್ನ ನಿನ್ನ ಟೀಮ್ದವ್ರು ಸಾಧಿಸಿದ್ದಾರೆ ಅಂತಂದೆ. ಒಂದು ಸಣ್ಣ ಇತಿಹಾಸವನ್ನ ಬರೆದಿದೀಯ ನೀನು. ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೋ, ಯಾವಾಗ 4875 ಬಗ್ಗೆ ಮಾತಾಡ್ತಾರೋ, ಅವಾಗ ಕ್ಯಾಪ್ಟನ್ ನವೀನ್ ನಾಗಪ್ಪ ನಾನು ನೆನೆಸ್ಕೊಂತಾರೆ. ಸಾಯ್ತೀನೋ ಬದುಕ್ತೀನೋ ದಟ್ಸ್ ಇಮ್ಮೆಟೀರಿಯಲ್ ಅಂತ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮಲಗ್ತಾ ಇದ್ದೆ. ಅವಾಗ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳಿದ್ರೆ, ಸಾಬ್ ಇಸ್ಕೆ ಲಿಯೆ कीमत चुकाई है, ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು. ನಾನು ಕೇಳಿದೆ, ಉಸ್ತಾದ್ ने क्या कीमत चुकाई है? साहब कैप्टन विक्रम बत्रा नहीं रहे. ಯಾವ ಥರ ಒಂದು ಯು ವಿಲ್ ನಾಟ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಅಟ್ ದಿಸ್ ಏಜ್, ಯು ವಿಲ್ ನಿಮ್ಗೆ ಅದು ಗೊತ್ತಾಗಲಿಕ್ಕಿಲ್ಲ. ಬಟ್ ಒಬ್ಬ ಯೋಧನ ಜೊತೆ ಹೋರಾಡ್ತಾ ಅವ್ರು ನನ್ನ ರಕ್ಷಣೆ ಮಾಡಿ ಕೆಳಗೆ ಕಳಿಸ್ತಾರೆ, ಅವರು ಆ ಬೆಟ್ಟವನ್ನು ಗೆಲ್ತಾರೆ, ಅವ್ರು ತಿಳ್ಕೊಂತಾರೆ ಅಂತ ಗೊತ್ತಾದಾಗ ಇಟ್ ವಾಸ್ ಅ ಬಿಗ್ ಜೋಲ್ಟ್ ಟು ಮಿ ಅಂತ ಹೇಳ್ತಾರಲ್ಲ, ಹಾಗೆ ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದೆ, ಅನ್ಕಾನ್ಷಿಯಸ್ ಆದೆ. ಅಲ್ಲಿ ನನಗೆ ಎಚ್ಚರಾಗಿದ್ದು ಶ್ರೀನಗರ್ ಹಾಸ್ಪಿಟಲಲ್ಲಿ. ಬೆಳಗಿನ ಜಾವ ಬಿದ್ದಿದ್ದು ಸಾಯಂಕಾಲದವರೆಗೂ ಕೆಳಗೆ ಕರ್ಕೊಂಡು ಬರ್ಬೇಕಂದ್ರೆ ರಕ್ತ ಸುಮಾರು ಸುರು ಹೋಗ್ತಿದೆ, ಇನ್ಫೆಕ್ಷನ್ ಆಗ್ತಿದೆ. ಹಾಗಾಗಿ ಶ್ರೀನಗರ್ ಹಾಸ್ಪಿಟಲಲ್ಲೂ ಟ್ರೀಟ್ಮೆಂಟ್ ಸರಿಯಾಗಲ್ಲ. ನನ್ನನ್ನು ಡೆಲ್ಲಿಗೆ ಕಳಿಸ್ತಾರೆ. ಡೆಲ್ಲಿಯಲ್ಲಿ ಮೈಂಡ್ 21 ಡೇಸ್ 21 ತಿಂಗಳು ಹಾಸ್ಪಿಟಲಲ್ಲಿ ಇರ್ತೀನಿ. 8 ಮೇಜರ್ ಸರ್ಜರಿ ಆಗಿದೆ. 8 ಮೇಜರ್ ಸರ್ಜರಿ 21 ತಿಂಗಳು ಹಾಸ್ಪಿಟಲ್ ನಂತರ ನನ್ನನ್ನು ಸೇನೆಯಿಂದ ಬಿಡುಗಡೆ ಮಾಡ್ತಾರೆ. ನಿನ್ನ ಸರ್ಜಿಕಲಿ ಅಂದರೆ ಟ್ರೀಟ್ಮೆಂಟ್ ಕೊಟ್ಟು ನಿನ್ನ ಕಾಲುಗಳನ್ನು ಸರಿ ಮಾಡೋಕ್ಕಾಗಲ್ಲ, ನೀವಿನ್ನ ಸೇನೆಯಿಂದ ಬಿಡುಗಡೆ ಮಾಡ್ತೀವಿ. ಅವಾಗ ನನ್ನ ಡೆಲ್ಲಿ ಏರ್ಪೋರ್ಟಿಗೆ ಕಳ್ಸಕ್ಕೆ ಬಂದಾಗ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾನು 2 ಕೈಯಲ್ಲಿ ಕ್ರಚಸ್ ಇಟ್ಕೊಂಡಿದ್ದೀನಿ, ಕೋಲ್ ಹಿಡ್ಕೊಂಡಿದ್ದೀನಿ, ಮತ್ತು 2 ಕಾಲು ಮಣಗಾಲವರೆಗೂ ಶೂ ಇದೆ. ಆ ಡಾಕ್ಟರ್ ನನಗೆ ಹೇಳಿದ್ರು, ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್, ನಿನ್ನ ಲೈಫಲ್ಲಿ ನಿನ್ನ ಜೀವನ ಪರ್ಯಂತ ಸಪೋರ್ಟ್ ಇಲ್ಲದೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ನಾನು ಅಲ್ಲಿಂದ ಡೆಲ್ಲಿ ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟಿಗೆ ಬರ್ತೀನಿ. ಅಲ್ಲಿಂದ ನಮ್ಮ ಅಣ್ಣ ಬಂದಿದ್ದರೆ ಕರ್ಕೊಂಡು ಹೋಗೋಕ್ಕೆ, ಅಲ್ಲಿಂದ ನಾನು ಹುಬ್ಳಿಗೆ ಕರ್ಕೊಂಡು ಹೋಗ್ತಾರೆ. ಥ್ರೂ ಔಟ್ ದಿಸ್ ಜರ್ನಿ ನಾನು ಅನ್ಕೊಳ್ತಾ ಇದ್ದಿದ್ದು ಒಂದೇ, ಇನ್ನು ಯಂಗ್ ಏಜ್ನಿಂದ ಐ ಡೋಂಟ್ ವಾಂಟ್ ಟು ಬಿ ಡಿಪೆಂಡೆಂಟ್ ಆನ್ ಎನಿವನ್. ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದಾಗಿತ್ತು. ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಇದನ್ನೇ ಅನ್ಕೋತ ಬರ್ತಾ ಇದ್ದೆ. ಐ ವಾಂಟ್ ಟು ಬಿ, ನೀವೆಲ್ಲರೂ ಯಾರು ಸಪೋರ್ಟಿಂದ ಹೇಗೆ ಓಡಾಡ್ತಿರೋ ನಾನು ಹಾಗೆ ಓಡಾಡಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೆ. ಐ ಪುಟ್ ಮೈಸೆಲ್ಫ್ ಟು ಲಾಟ್ ಆಫ್ ಗ್ರೈಂಡ್. ತುಂಬ ಕಷ್ಟಪಟ್ಟೆ ಸ್ಟಾರ್ಟಿಂಗಲ್ಲಿ. ಐ ಡಿಂಟ್ ಗಿವ್ ಅಪ್. ಲಾಟ್ ಆಫ್ ಗ್ರೈಂಡ್ ಅಂದರೆ ಒಂದು ಅರ್ಧ ಗಂಟೆ ಫಿಸಿಯೋಥೆರಪಿ ಮಾಡಿದ್ರೆ ರಾತ್ರಿ ನಿದ್ದೆ ಬರ್ತಿರಲಿಲ್ಲ, ಅಷ್ಟು ಕಾಲು ನೋವು ಆಗ್ತಿತ್ತು. ಅದನ್ನು ಬಿಟ್ಟಿಲ್ಲ. ಮಾಡ್ತಾ ಒಂದು ಸಮಯ ಹೇಗೆ ಬಂತಂದರೆ, 1 ಕೋಲನ್ನು ತೆಗೆದು ಹಾಕಿದೆ, 2ನೇ ಕೋಲನ್ನು ತೆಗೆದು ಹಾಕಿದೆ, ಶೂ ಏನಿತ್ತು 2 ಮಣಕಾಲ್ವರೆಗೂ ಶೂ ಇತ್ತು, ಅದನ್ನು ಬಿಚ್ಚ ಹಾಕಿದೆ, 1ನೇದು 2ನೇದು ಬಿಚ್ಚ ಹಾಕಿದೆ. ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮಿ. ನನ್ನ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿ ಮಾಡಿದ ಒಳ್ಳೆಯ ಕಾರ್ಯಗಳು ಇರ್ಬೋದು. ಒಂದಿನ ಹೇಗೆ ಬಂತು ಅಂತಂದರೆ,
ನನಗೆ ನಾನೇ ಏನು ಸಪೋರ್ಟ್ ಇಲ್ಲದೆ ಓಡಾಡಕ್ಕೆ ಶುರು ಮಾಡಿದೆ. ಇವತ್ತು ಹೇಳ್ಬೇಕಂತಂದ್ರೆ ಕಾರ್ ಲವ್ ಡ್ರೈವಿಂಗ್ ದ ಕಾರ್ ಓಡಿಸ್ತೀನಿ, ಕಾಲ್ ಮಾಡ್ತೀನಿ, ಯೋಗ ಮಾಡ್ತೀನಿ. ದ ಪಾಯಿಂಟ್ ಐ ವುಡ್ ಲೈಕ್ ಟು ಕನ್ವೆ ಇಸ್, ಅಲ್ಲಿಂದ ಬಂದ ನಂತರ ಈ ಸಮಾಜದಲ್ಲಿ ಏನೇನು ನಡೀತಾ ಇದೆ, ಯಾರ್ಯಾರು ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ನೋಡಿ ತುಂಬ ಬೇಜಾರಾಗ್ತಿತ್ತು. ಇದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟು ಅಂತ ಎಷ್ಟೋ ಸಲ ಅನಿಸ್ತಿತ್ತು. ಒಂದೇ ಒಂದು ಮಾತನ್ನ ಹೇಳ್ತೀನಿ. ನನಗೆ ಪೆಟ್ಟು ಬಿದ್ದಿದ್ದು 7 ಜುಲೈ 1999 99. ಅದೇ ದಿನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತಿಳ್ಕೊಂಡ್ರು. 20 ವರ್ಷದ ನಂತರ, ಅಂದ್ರೆ 7 ಜುಲೈ 2019, 20 ವರ್ಷದ ನಂತರ ನಾವು ಆ ಬೆಟ್ಟದ ತುದಿ ಮೇಲೆ, 20 ವರ್ಷದ ನಂತರ ಆ ಬೆಟ್ಟದ ತುದಿ ಮೇಲೆ ನಮ್ಮ ಇಡೀ ಟೀಮ್ ಹೋಯ್ತು. ದ ಎಂಟೈರ್ ಟೀಮ್ ಆಫ್ 13 ಜಾಕೆಟ್ ವೆಂಟ್ ಅಂಡ್ ವಿಸಿಟೆಡ್ ದೇ. ಎಂತ ಎಂಟೈರ್ ಟೀಮ್ ಅಂದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಅಣ್ಣ ಇದ್ರು, ನಾನು ಮತ್ತೆ ನಮ್ಮ ಟೀಮ್ ಅಲ್ಲಿ ಹೋರಾಡದ ನಂತರ ಯಾರ್ಯಾರು ಇದ್ರಲ್ಲ ಎಲ್ಲರೂ ಕೂಡ ಆ ಬೆಟ್ಟದ ಮೇಲೆ ಹೋದ್ವಿ. ಇಮ್ಯಾಜಿನ್ ಮಾಡಿ, ನಮ್ಮನ್ನ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತಾರೆ, ಮೊದಲನೇವ್ರು ಇಳಿಸ್ತಾರೆ, ಕೊನೆಯವ್ರು ಇಳಿಸ್ತಾರೆ, ಆಮೇಲೆ ಉಳಿದವ್ರನ್ನ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ವೆದರ್ ಪ್ಯಾಕಪ್ ಆಗುತ್ತೆ, ಹೆಲಿಕಾಪ್ಟರ್ ಹಾರ್ಸಕ್ಕೆ ಅವಕಾಶ ಇಲ್ಲ. ನಮ್ದು 20 ವರ್ಷ ವಯಸ್ಸು ಕೂಡ ಆಗಿದೆ. ಹಾಗಾಗಿ ನಮಗೆ 3 ಗಂಟೆ ಕಳೆಯಕ್ಕೆ ಎಷ್ಟು ಕಷ್ಟ ಆಯಿತು ಅಂತಂದ್ರೆ ಉಸಿರಾಡಕ್ಕಾಗಲ್ಲ, ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ಉಸಿರಾಡ ಕಡಿಮೆ ಆದಾಗ ಯು ಕಾಂಟ್ ಬ್ರೀತ್ ಪ್ರಾಪರ್ಲಿ. ಸೊ ಅವಾಗ ನಾನು ಅನ್ಕೊಂತಿದ್ದೆ 3 ಗಂಟೆ ಕಾಲ ಕಳೆಯ ಕಷ್ಟ ಆಯಿತು. ಬಟ್ ಅವಾಗ 3 ರಾತ್ರಿ ಕಳೆದಿದ್ವಿ 20 ವರ್ಷದಿಂದ. ಆ್ಯಂಡ್ ಇನ್ ಸ್ಪೈಟ್ ಆಫ್ ಆಲ್ ದಟ್ ಡಿಫಿಕಲ್ಟೀಸ್, ಅಂದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವ ಹೆಜ್ಜೆ ಕೊನೆ ಹೆಜ್ಜೆ ಆಗುತ್ತೆ ಯು ಡೋಂಟ್ ನೋ. ಯಾಕಂದ್ರೆ ನೀವು ಒಂದು ಹೆಜ್ಜೆ ಇಡ್ತೀರಾ, ಅಲ್ಲೊಂದು ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬೋದು, ಇಲ್ಲ ನೀವು ಒಂದು ಬಂಡೆಗಳಿಂದ ತಲೆ ಇಡ್ತೀರಾ, ಗುಂಡು ಸಿಡಿಬೋದು, ಏನೇ ಆಗ್ಬೋದು. ಬಟ್ ಅವಾಗ 3 ರಾತ್ರಿ ಕಳೆದಿದ್ವು ಅಲ್ಲಿ. ಇಲ್ಲಿ 3 ಗಂಟೆ ಕಳೆಯ ಕಷ್ಟ ಆಗ್ತಿದೆ. ಬಟ್ ಇಮ್ಯಾಜಿನ್, ವೆನ್ ಐ ಸೇ 4875, ಇಟ್ ಈಸ್ ಆಲ್ಮೋಸ್ಟ್ 16,000 ಅಡಿ ಎತ್ತರದ ಮೇಲೆ ಭಾರತದ ಬಾವುಟವನ್ನು ರಾಜ್ಯಾರೋಷವಾಗಿ ಹಾರಾಡೋದನ್ನ ಏನು ನೋಡಿದೆ ನಾನು. ಅಲ್ಲಿ ನಿಂತ್ಕೊಂಡದ ಕೆಳಗಡೆ ನಂದು ಅದರಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅನ್ನೋ ಒಂದು ಖುಷಿ ಇದೆಯಲ್ಲ, ಅದ್ರ ಕೆಳಗೆ ನಿಂತ್ಕೊಂಡು ಸಲ್ಯೂಟ್ ಮಾಡೋದೇನು ಖುಷಿ ಇದೆಯಲ್ಲ, ಐ ಫೆಲ್ಟ್ ಐ ಲಿವ್ಡ್ ಮೈ ಲೈಫ್, ದೇರ್ ಇಸ್ ನಥಿಂಗ್ ಟು ಡು ಫಾರ್. ಏನೂ ಬೇಕಾಗಿಲ್ಲ.